ಆತ್ಮಲಾಭ ತನ್ನ ಲಾಭವನ್ನು ಅರ್ಥೈತಿ. ತನ್ನನ್ನು ತಾ ತಿಳ್ಕೊಂಡ್ರೆ ಲಾಭ ಏನು? ಆತ್ಮ ವಿಷಯಕ್ಕೆ ವಿಚಾರ ಮಾಡೋದ್ರಿಂದ ಬುದ್ಧಿ ತೀವ್ರವಾಗಿ ಪರಮ ಪದವನ್ನು ಹೊಂದದು. ನಿನ್ನ ಬಗ್ಗೆ ನೀವು ವಿಚಾರ ಮಾಡೋದ್ರಿಂದ ನೀವು ಉನ್ನತ ಸ್ಥಿತಿಯನ್ನು ಹೊಂದಿ. ನಿನ್ನ ಬಿಟ್ಟು ನೀ ಅಲ್ಲದನ್ನು ವಿಚಾರ ಮಾಡಿ ಮತ್ತೆ ಕೀಳು ಸ್ಥಿತಿಗೆ ಹೋಗ್ತೀನಿ, ಕೀಳು ಮಟ್ಟಕ್ಕೆ ಹೋಗ್ತೀನಿ. ಯಾವಾಗಲೂ ನಿನ್ನ ಭಾವದೊಳಗೆ ನೀ ಇದ್ದೆ ಅಂದ್ರೆ ಉನ್ನತ ಸ್ಥಿತಿ ನಿನಗೆ ಪ್ರಾಪ್ತ ಆಗ್ತದೆ. ಶ್ರೇಷ್ಠವಾದಂಥ ವಸ್ತು ನಿನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅನ್ಯವಾಗಿ ಹುಡುಕಕ್ಕೆ ಹೋಗಬೇಡ. ನಿನಗಿಂತ ಶ್ರೇಷ್ಠವಾದಂಥ ವಸ್ತು ನೀನು ಅದಿ. ಏನು ನಿನ್ನನ್ನು ನೀ ಕೀಳಂತ ಭಾವಿಸ್ಕೊಂಡ್ರೆ ಜಗತ್ತೆಲ್ಲ ನಿನ್ನ ಕೀಳವಾಗಿ ನೋಡ್ತೈತಿ. ನಾನ ಶ್ರೇಷ್ಠದೇನಂತ ತಿಳ್ಕೊ. ನಾನು ಪರಮ ಸ್ವರೂಪ ದೇವರೇ ನಾನಿದ್ದೇನೆ ಅನ್ನೋ ಭಾವದೊಳಗೆ ನೀರು. ನನಗಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ ಅಂತ. ಕೆಡಲಾರದಂಥ ವಸ್ತು ನಾನು. ಇವೆಲ್ಲ ಕೆಟ್ಟು ಹೋಗು, ಇವು ನಾನು ಅಲ್ಲ. ಇವಳ ಸಂಬಂಧ ತಪ್ಪಿಸ್ಕೊಂಡಿರ ಕಲಿ ಅಂತ. ನೀನಲ್ಲದರೆ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ನೀನ ಶ್ರೇಷ್ಠ ವಸ್ತು ಅದಿ ಅನ್ನೋದು ನಿನಗೆ ಅನುಭವ ಗೊತ್ತು. ಇದು ಸಂಬಂಧ ಇಸ್ಕೊಂಡ್ರೆ ನಾ ಹೆಂಗೆ ಅದೇನ್ರಿ ಅಂತೀನಿ. ಹಚ್ಕೊಂಡು ಕುಂತೀವನ್ನೆಲ್ಲ ಹೆಂಗೆ ದೇವ್ರ ಅದೇನ್ರಿಪ್ಪ ಅಂತ. ಸಂಬಂಧ ತಪ್ಪಿಸ್ಕೊ. ನೀ ಯಾರದೇನು ನಿನಗೆ ಗೊತ್ತು. ಅಜ್ಞಾನದಿಂದ ಇದರ ಸಂಬಂಧ ಹಚ್ಕೊಂಡು ಕೂತೀವ ನಾನು ನನ್ನದು ಅಂತ. ಅದಕ್ಕೆ ಬಳಲಿಕ್ಕತ್ತೆ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ ನೀನಲ್ಲದನ್ನೇ ನೀನಂತ ತಿಳ್ಕೊಂಡು ಕೂತೀವಿ. ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀ ಯಾರದೇನು ತಿಳುವಳಿಕೆ ಒಳಗೆ ನೀ ಉಳ್ಕೊಂಡೆ ಅಂದ್ರೆ ದುಃಖ ಯಾರಿಗಿರ್ತೈತಿ ನೋಡಿ. ಅದಕ್ಕೆ ಮೊದಲರಿಯುವುದು ಅಂತೇಳಿ ಅದನ್ನು ಲಕ್ಷಿಸಿನ ಎಲ್ಲ ವೇದಗಳು, ಉಪನಿಷತ್ತುಗಳು, ಗುರುಗಳು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ನಿನ್ನ ನಿಜವಿದನೆ ತಿಳಿಯು ಬೇರೆಣ್ಣದಲ್ಲಿ ಮನುಷ್ಯ ಅಂತ. ನಿನ್ನನ್ನು ನೀ ಅವಲಂಬನ ಮಾಡು. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸಿಬಿಡ. ನೀ ಅಂದ್ರೆ ಯಾರು ಇದ್ರಾಗ ಇದನ್ನೇ ವಿಚಾರ ಮಾಡು. ಆರು ನಾನೆಂದು ವಿಚಾರಿಸು. ನೀ ತಪ್ಪು ತಿಳುವಳಿಕೆಯಿಂದ ನೀನಲ್ಲದನ್ನ ನೀನಂತ ಆರೋಪ ಮಾಡ್ಕೊಂಡು ವ್ಯವಹಾರ ನಡೆಸಿ ನೀ ಯಾರನ್ನ ತಿಳುವಳಿಕೆ ನಿನಗೆ ಆತು ಅಂದ್ರೆ ಈ ವ್ಯವಹಾರ ಇಲ್ಲ ನಿನಗೆ. ಜಗತ್ತಿನ ವ್ಯವಹಾರ ಎಲ್ಲ ನೀನು ಅಲ್ಲದನ್ನ ಹಿಡ್ಕೊಂಡು ನಡೆದೈತಿ. ತಪ್ಪು ತಿಳುವಳಿಕೆ ಒಳಗಿನ ವ್ಯವಹಾರ ಇದು ಜಗತ್ತಿನ ವ್ಯವಹಾರ. ನಿನ್ನ ತಿಳುವಳಿಕೆ ನಿನಗೆ ಆತಂದ್ರೆ ಇದು ಜಗತ್ತು ಇಲ್ಲ, ಈ ವ್ಯವಹಾರ ಇಲ್ಲ. ಎಲ್ಲ ಅಧ್ಯಾಸದೊಳಗಿನ ವ್ಯವಹಾರ ಇದು, ಮರುವಿ ಒಳಗದ. ನಿನ್ನ ಅರಿವು ನಿನಗಾತಂದ್ರೆ ಇದಕ್ಕೆ ಅಸ್ತಿತ್ವ ಉಳಿದಿಲ್ಲ. ಇದು ಇರುವುದೇ ಇಲ್ಲ. ಇದು ನಿನ್ನ ನಿಜದ ಕಡೆ ಲಕ್ ಕೊಟ್ಟೆ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲಿರ್ತೈತಿ. ಇಲ್ಲ ಅನ್ನೋದು ಅನುಭವ ಬರ್ತೈತಿ ನಿನಗೆ. ಇಲ್ಲದನ್ನ ಐತೆ ಅಂತ ತಿಳ್ಕೊಂಡು ಸಮಾಧಾನ ಕೆಡಿಸ್ಕೊಂಡು ಕುಂತಿಯಲ್ಲ. ಇದು ಇಲ್ಲ ಅನ್ನೋ ತಿಳುವಳಿಕೆ ಗಟ್ಟಿ ಮಾಡ್ಕೊ ಅಂದ್ರೆ ನಿನಗೆ ನೆಮ್ಮದಿಯಿಂದ ಇರ್ತೀನಿ. ಯಾವ ಕಾಲಕ್ಕೂ ಇಲ್ಲ. ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಇದ್ದ ವಸ್ತು ಅದು ಒಂದೇ. ಇದು ಇಲ್ಲದ್ದು ತೋರ್ತೈತಿ. ತೋರಿದ್ದು ಏನೈತಲ್ಲ ಅದು ಸತ್ಯ ಅಲ್ಲ. ತೋರುವುದೆಲ್ಲ ಇದು ಮಿಥ್ಯದ ಅಂತ. ಇದೆಲ್ಲ ತೋರುವಿಕೆಗೆ ಅಡುಗುವಿಕೆಗೆ ಸಾಕ್ಷಿಯಾಗಿದ್ದು ಸತ್ಯ ವಸ್ತು ಅದ. ಅದರ ದರ್ಶನ ನಾವು ಮಾಡ್ಕೋಬೇಕಾಗಿದೆ. ಸತ್ಯದ ದರ್ಶನ. ಅವರಿಗೆ ದಾರ್ಶನಿಕರು ಅಂದರು. ಇದ್ದ ವಸ್ತುವಿನ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಂಡವ್ರು. ಅದಕ್ಕೆ ಅದ್ರ ಬಗ್ಗೆ ವಿಚಾರ ಮಾಡೋದ್ರಿಂದ ನಮಗೆ ಅದರ ಅನುಭವ ನಮಗಾಕೈತಿ. ಲೌಕಿಕ ದುಃಖದಿಂದ ನಾವು ಪಾರಾಗಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗಬೇಕು. ಅದು ಜಾಗೃತ ಆಗದ ಹೊರತು ಮತ್ತೇನು ಮಾಡಿದ್ರು ಕೆಲಸ ಆಗೋದಿಲ್ಲ. ಅದನ್ನು ಜಾಗೃತಗೊಳಿಸುವ ಸಂಬಂಧ ನಾವು ಸತ್ಸಂಗವನ್ನು ಮಾಡಬೇಕಾಗಿದೆ. ವಿವೇಕವಂತರ ಸಂಘ ಸಿಗಬೇಕಲ್ಲ ನಮ್ಗೆ. ವಿವೇಕವಂತರ ಎಲ್ಲಿ ಸಿಗ್ಬೇಕು ನಮ್ಗೆ? ನಾವು ಅವಿವೇಕಿಗಳ ಸಂಘ ಮಾಡಿ ಅವಿವೇಕಿಗಳಾಗಿಬಿಟ್ಟೇವಿ. ನಿರಂತರ ಅಂತವರ ಸಂಘ ನಮಗೆ ಸಿಕ್ಕಿದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಕ್ಕಿತ್ತು. ಅದಕ್ಕೆ ಸತ್ಸಂಗವನ್ನು ಎದರ ಸಂಬಂಧ? ವಿವೇಕವನ್ನು ಜಾಗೃತ ಮಾಡಿಕೊಳ್ಳೋ ಸಂಬಂಧ ನಾವು ಮಾಡಬೇಕಾಗಿದೆ. ಈ ದುಃಖದಿಂದ ಬಿಡುಗಡೆ ಆಗ್ಬೇಕಾದ್ರೆ ವಿಚಾರದ ಬೆಳಕು ಬೇಕು ನಾವು. ಇಲ್ಲ ಹಂಗೆ ಕತ್ತಲ್ದ ಕೈ ಹಿಡಿಸ್ಕೊಂತ ಹೋಗೋದಾಗೈತೆ ನೋಡ್ರಿ. ಬೆಳಕಿರ್ಲಿಲ್ಲ ಅಂದ್ರೆ ಅದು ಯಾವಾಗಲೂ ಐತಿ, ಅದ್ರ ಕಡೆ ಗಮನ ಇಲ್ಲ ನಮ್ಗೆ. ಮಹಾತ್ಮರು ಹೇಳ್ಕೊಂತ ಬಂದಾರೆ, ಎಚ್ಚರಗೊಳಿಸ್ಕೊಂತ ಬಂದಾರ. ಬಾ ಕತ್ತಲೆಯಿಂದ ಬೆಳಕಿನಡೆಗೆ ಅಂತ. ಅಜ್ಞಾನದಿಂದ ಜ್ಞಾನದೆಡೆಗೆ ಬಾ. ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತದೆಡೆಗೆ ಸಾಗ್ ಬಾ ನೀನು ಅಂತ ಹೇಳ್ತಾರೆ.
ಅದ್ರ ಕಡೆ ಎಲ್ಲೈತಿ ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಕುಂತ ಬಂದ್ರು ಅದು ನಮ್ಗೆ ಅದ್ರ ಕಡೆ ಗಮನ ಇಲ್ಲ. ಬೇರೆ ಸಾಧನನ ಇಲ್ಲಿ ನೋಡ್ರಿ, ವಿವೇಕವಂತರಾಗಬೇಕಾಗತ್ತೆ. ಏನ್ ಅಂದಾಗ ನಿನಗೆ ಇದು ದಾರಿ ಸಿಗ್ತೈತಿ. ವಿವೇಕ ವಿಚಾರ ಇರಲಿಲ್ಲ ಏನೇನ ಮಾಡ್ಕೊಂತ ಹೋದೆ ಅಂದ್ರೆ ಮತ್ತು ನೀ ದುಃಖವನ್ನು ಹೊಂತಿ. ಏನ್ ವಿಜ್ಞಾನಿಗಳು ಬರದೇ ಇರ್ತಕ್ಕಂಥ ಬಾಳೆ ಯಾರ್ದೈತಿ ಜಗತ್ನಾಗ? ಬರುವ ನಾವು ಬಾಳೆ ಅಂದ್ರೆ ಇದು ವಿಘ್ನಗಳ ಒಂದಿಲ್ಲ ಒಂದು ಸಮಸ್ಯೆ ಇರುವುದನ್ನ ಏನ್ ಇದ್ರ ಕಡೆ ಲಕ್ಷ ಕೊಟ್ಟರೆ ಬರುವ ನಾವು ವಿಘ್ನ ಏನ್ ಅವು ಅನುಕೂಲ ಪ್ರತಿಕೂಲ ಆಗುವ ನಾವು ಯಾವಾಗಲೂ ಅನುಕೂಲ ಇರ್ತದೆ. ನೀನು ಬಾಳೆ ಅಂದ್ರೆ ಎದಕ್ಕಂತಾರ? ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ, ಇನ್ನು ಯಾವಾಗಲೂ ಪ್ರತಿಕೂಲನ ಇದ್ದದಕ್ಕೆ ಅನುಕೂಲ ಇದ್ದದಕ್ಕೆ ಅಂತಾರ. ಒಮ್ಮೆ ಹಂಗೊಮ್ಮೆ ಹಿಂಗೊಮ್ಮೆ ಹಾಕುವಂತ ಮಾಡಿದ ಕರ್ಮ ಒಂದ ನಮೂನಿ ಇರುದಿಲ್ಲಲ್ಲ, ಅದಕ್ಕೆ ಅನುಗುಣವಾಗಿ ಬರ್ತಾವ. ಅದು ಏನು ಬಂದರೂ ನನಗೂ ಸಂಬಂಧ ಇಲ್ಲ ಅನ್ನೋ ತಿಳುವಳಿಕೆ ಮಾಡ್ಕೊನಿ. ಇಲ್ಲ ಯಾರಿಗೆ ನನಗೂ ಇದಕ್ಕೂ ಏನು ಸಂಬಂಧ ಅದ? ಇನ್ನೊಬ್ರು ವ್ಯವಹಾರ ಹೆಂಗ ನೋಡ್ತೀನಿ ನೋಡಿ, ಹಚ್ಕೊಳ್ಳಿ ಹಂಗಿದನು ನೀನು ನೋಡಕ್ ಕಲಿ. ನೋಡು ಹಚ್ಕೊಳ್ದಂಗ ನೋಡು, ಮಾಡ ಹಚ್ಕೊಳ್ದಂಗ ಮಾಡ, ಹಂಗ ಮಾಡಕ್ ಕಲಿ. ಅದೋ ಒಂದು ಶಾಣೆತನ. ಜ್ಞಾನ ಸಮಾಧಿಯನ್ನು ಹೊಂದದ ಹೊತ್ತಾಗಿ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುವುದೇನಿಲ್ಲ. ಹಂಗ ಹಾಕಿದ್ರು ಓದಿದವ್ರಿಗೆ ಬರೆದವ್ರಿಗೆ ಹೇಳಿದವ್ರಿಗೆ ಎಲ್ಲರಿಗೂ ಆಗ್ಬೇಕಾಗಿತ್ತು. ಜ್ಞಾನ ಆಕೈತೇನ? ಚಲೋ ಹೇಳ್ತಾನಪ್ಪ ಬಾ ಗ್ರಂಥಗಳನ್ನು ಬರ್ದಾನಂದ್ರೆ ಜ್ಞಾನ ಆಕೈತೇನೆ? ಇದು ಹೇಳುವುದು ಕೇಳುವುದು ಬರೆಯುವುದು ಇದು ಖಾತೆನೇ ಬೇರೆ, ಅದನ್ನು ಹೊಂದ್ಕೊಂಡಿರುವುದ ಬೇರೆ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಕೈತಿ ಅನ್ನೋದೆಲ್ಲ ಸುಳ್ಳು. ಮಾಯಾ ವರ್ಣವಿಲ್ಲದ ಅನುಭವದ ಸುಖಸುದಿಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗೆ ಹೊಸತು. ಮಾಹಿತಿ ಮಾಡ್ಕೊಂಡು ಅಡಿಗೆ ಮಾಹಿತಿ ಮಾಡ್ಕೊಂಡ್ರೆ ಅಡಿಗೆ ಮಾಡ್ಕೊಂಡು ಉಂಡಂಗಾತ ನೀನು. ಅವಕ್ಕೆಲ್ಲ ಸಲಕರಣೆಗಳು ಬೇಕಲ್ಲ. ತಂದು ಅದನ್ನು ಸರಿಯಾಗಿ ಅದು ವಿಧಿ ವಿಧಾನಗಳ ಪ್ರಕಾರ ಯಾಕ್ರಿ ಅದ್ರಾಗ ಅದನ್ನ ಅಡಿಗೆ ಮಾಡಿದಾಗ ಅದಕ್ಕೆ ಆಕೈತಿ. ಅಡಿಗೆ ಮಾಡೋ ಕ್ರಮ ಅದ ಸಾಮಗ್ರಿ ಕೊರತೆ ಐತಿ. ಸಾಮಗ್ರಿಗಳಲ್ಲಿ ಮಾಹಿತಿ ಇದ್ರೆ ಉಣ್ಣಂಗ ಆಕೈತಿ ನೀ. ಅದಕ್ಕೆ ಸಾಧನದಾಗ ತೊಡಗುಲಿ, ಅದನ್ನ ಅನುಭವ ಮಾಡಿಕೊಡಲಿ. ಬರೀ ಹೇಳುವುದು ಕೇಳೋದ್ರಿಂದ ನ ಪ್ರವಚನೇನ ಲಭ್ಯ. ಬರೀ ಹೇಳೋದು ಕೇಳೋದ್ರಿಂದ ಎಲ್ಲರೂ ಹೊಂದಿಬಿಟ್ಟಾರ ಅದನ್ನು. ನಾವು ಓದ್ತೇವ್ರಿ, ನಾವು ಹೇಳ್ತೇವ್ರಿ ಅಂತ ಇಷ್ಟು ಮಾಡಿರಾಕೈತೆ ನಿನಗೆ. ಅದರಂತೆ ನಿನ್ನ ಜೀವನದೊಳಗೆ ಅಳವಡಿಸ್ಬೇಕು. ಅದನ್ನು ಹೇಳಾಕ ಹೋಗೋದು ನಾವು ಅಳವಡಿಸ್ಕೊಂಡವು ಅದನ್ನ ನಾವು ಅನುಭವಿಸ್ತಾನ. ಆ ಪ್ರಕಾರವಾಗಿ ನಡ್ಕೊಂಡು ಆ ಲಾಭವನ್ನು ಮಾಡ್ಕೋತಾನ. ಅದರಂತೆ ಜೀವಿಸಬೇಕಾಗಿತ್ತು. ವೇದಾಂತ ಅಂದ್ರೆ ಮಾತಾಡೋದಲ್ಲ, ಬರೆಯುವುದಲ್ಲ. ಅದರಂತೆ ಜೀವಿಸುವುದು ವೇದಾಂತ ಅಂದ್ರೆ ಅಂದ್ರೆ ಅದರ ಲಾಭ ತಗೊಳಕ್ಬಿಡ್ತೇವೆ ನಾವು ಕೇಳ್ತೇವಿ ಮತ್ತು ಅದನ್ನ ಕೈ ಬಿಡ್ತೇವಿ, ಎಲ್ಲ ಬರಿತೇವಿ, ಎಲ್ಲ ಮಾಡಿದ್ರಪ್ಪ ಏನು ಉಳ್ದೈತಿನ ಅಂತೇಳಿ. ಮತ್ತು ಮೊದ್ಲಿನ ಚಾಡಿ ಹೋಗಿಲ್ಲ, ಹೆಂಗಿದ್ದದ್ದು ಹಂಗ ಐತಿ. ಉನ್ನತ ವಿಚಾರಗಳನ್ನು ಹೇಳ್ತೈತಿ, ಎಲ್ಲ ಬರಿತೈತಿ, ಎಲ್ಲ ಮಾಡ್ತೈತಿ. ಆದ್ರೆ ಅದರ ಅನುಭವ ತಗೊಳಕ್ ಆಗ್ಲಿಲ್ಲ. ವಾಸನ ಮೊದಲಿನ ವಾಸನ ಹಂಗ ಅದಾವ. ಎಂದಿನಂತೆ ಹಂಗ ಐತಿ, ಬದಲಾವಣೆ ಆಗೈತಿ ನೋಡ್ಕೊ. ಆ ಭಾವದಾಗ ಇರಕ್ ಬಂದೈತೆ ನಿನಗೆ. ಸಾಧನ ಮಾಡಿದಾಗ ಬರ್ತೈತಿ. ಅಭ್ಯಾಸಕ್ಕೆ ಕೂತ ಅದನ್ನ ಅನುಭವ ತಗೊಂಡಾಗ ನಮ್ಗೆ ಅದ್ರ ಲಾಭ. ಅಭ್ಯಾಸ ಇಲ್ಲಲ್ಲಿ ಅನುಭವ ಹೆಂಗಾಕೈತಿ ಹೇಳಿ. ಇದ್ರ ಅಭ್ಯಾಸ ಇಲ್ಲ, ನಾವು ಬರೇ ಹೊರಗೆ ಹಣಿಕೆ ಹಾಕೋ ಅಭ್ಯಾಸ. ಅದನ್ನೆಲ್ಲ ಕೈ ಬಿಟ್ಟು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ಬೇಕನ್ನ ಒಂದು ಕೆಲಸ. ಎಷ್ಟು ಹೇಳಿದ್ರು ಕೇಳಿದ್ರು ಹೊರಗೆ ಹಣಿಕೆ ಹಾಕೋ ಚಾಳಿಗೆ ಹೋಗ್ಬೋದು ಆಕೈತೇನ? ಬಿಡು ಬಿಡು ಪುರುಸತ್ಲೇ ಹಣಿಕೆ ಆಗ್ತೈತಿ. ನಾವು ಇಲ್ಲಿ ಕುಂತಾಗರ ಏನು ಮತ್ತು ಒಳಗಿನ ಹೊರಗಿಂದನ ನೋಡ್ತಿರ್ತೈತಿ ಹಣಿಕೆ ಹಾಕೋದು. ಯಾವಾಗ ಬಿಡ್ತಾರೋ ಇದನ್ನ ಹೋಗಿ ಚಡಪಡಿಸ್ತೈತಿ ಹಂಗ. ಈಗ ಅದ ಅಭ್ಯಾಸ ಆಗಿಬಿಟ್ಟೈತಿ. ಹೊರಗೆ ಹರಿದೈತಿ ವೃತ್ತಿ, ಬಹಿರ್ಮುಖ ವೃತ್ತಿ ಅಭ್ಯಾಸ ಐತಲ್ಲ, ಅದು ಅಂತರ್ಮುಖಿ ಆಗ್ಬೇಕು.
ಅದ್ರಾಗ ಏನೂ ಲಾಭ ಇಲ್ಲ. ಏನು ಮಾಡಿದರೂ ಲಾಭ ಇಲ್ಲ ಈ ಜಗತ್ತಿನಾಗ ಅಂತ ತಿಳ್ಕೊಂಡು ಯಾವ ಇಂದ್ರಿಯಗಳ ಸಂಪರ್ಕ ವ್ಯಾಪಾರ ಎಲ್ಲ ಬಂದ್ ಮಾಡೋನು. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಆಗೈತೆ ನೋಡ್ಕೊರಿ. ನಮ್ಗೆ ಮಾಡ್ಕೊಳಕ್ ಆಗೈತೆನ? ಬಾಯಿಲೆ ಅದನ್ನ ಮಾಡಬಾರ್ದು ಇದನ್ನ ಮಾಡ್ಬಾರ್ದು ಮಾಡೋದೆಲ್ಲ ಒಳಗೆ ಅದನ್ನ ಕಂದ್ರಾಟ ಮಾಡ್ತೇವೆ. ಮಾಡಿ ನೋಡ್ಕೊ, ಅದನ್ನ ಬಂದ್ ಮಾಡಿ ನೋಡ್ಕೊ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಅದ್ರ ಲಾಭ ಏನೈತೆ ಅನ್ನೋದು ನಿನಗೆ ಗೊತ್ತ. ಇದ್ರ ಲಾಭ ತಗೋಬೇಕಾತಂದ್ರ ವ್ಯಾಪಾರ ಬಂದ್ ಮಾಡೋದನ್ನ, ಹೊರಗಿನ ವ್ಯಾಪಾರ. ನಮ್ಗೆ ಅದು ಇರೋದ ಇದು ಇರೋದಂದ್ರೆ ಕೆಲಸ ಆಗೋದು. ಅದನ್ನು ಬಂದ್ ಮಾಡಿದಾಗ ಇದ್ರ ಲಾಭ ಹೌದಿಲ್ಲ. ಹಂಗ ಸೋರು ತಿಹುದು ಅಂತಾರಲ್ಲ, ಯಾಕ್ರಿ? ಸಾನಿಗ್ಯಾಗ ನೀರು ಹಾಕಿರ ಮತ್ತೆ ಏನು ಮಾಡೋದು? ಅಡಿಗೆ ಯಾವಾಗ ಆಗ್ಬೇಕು ನಿನಗೆ? ಸಾನಿಗ್ಯಾಗ ನೀರು ತಂದು ಅಡಿಗೆ ಮಾಡ್ತೇನೆ ಅನ್ನೋದು ಸಾಧ್ಯತೆ ಇದೆ? ಚಾಳಾತಿಲ್ ಪಾನಿ ಅಂತಿದ್ರು. ಸಾನಿಗ್ಯಾಗ ನೀರು ತಂದು ಅಡಿಗೆ ಮಾಡಿದಂಗೆ ಆಗೈತೆ ನಮ್ಮ ಬಾಡಿ. ಬರೇ ಇವೆಲ್ಲ ಇಂದ್ರಿಯಗಳೆಲ್ಲ ಹಂಗ ಅದಾವ ಪೋಕಳ. ಅವನು ಬಂದ್ ಮಾಡಕ್ ತಯಾರಿಲ್ಲ. ಅವು ಇರುದಪ್ಪ ಅಂತ ಅದನ್ನ ಬಿಟ್ಟು ಬಂದ್ ಮಾಡಿ ನೋಡ್ಕೊ. ವ್ಯಾಪಾರ ಹೇಳ್ಕೊಂಡು ಹೋಗತ್ ನಿನ್ನ ಅಲ್ಲಿ. ಮತ್ತೆ ಶರೀರ ಆದ್ರ ಅಲ್ಲೇ ಹೊರಮುಖ ಆಗಿ ಹೇಳ್ಕೊಂಡನ. ಶರೀರ ಕುಂಡ್ರು ಕೊಡುದಿಲ್ಲ, ಕೇಳಿ ಕೊಡುದಿಲ್ಲ. ನಿನ್ನ ಒಳಗ ವಾಸನ ಇತ್ತಂದ್ರೆ ಅತ್ತಾಗ ಹೇಳ್ಕೊಂಡು ಜನ್ಮ ಜನ್ಮಾಂತರದಿಂದ ಬಂದ್ಬಿಟ್ಟೈತೆ ಅದು. ಅದನ್ನ ಬದಲು ಮಾಡೋದು ಭಾಳ ಕಠಿಣ ಆಗೈತಿ. ನಿರಂತರ ಈ ಹಿತಾಹಿತ ವಿಚಾರದ ಅಭ್ಯಾಸ ತೊಡಗಿದಾಗ ಅದನ್ನ ಕಂಟ್ರೋಲ್ನಾಗ ಇಟ್ಕೊಳಕ್ ಬರ್ತೈತಿ. ಇದೇ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಸತತ ಅಭ್ಯಾಸ, ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸದಿಂದ ಆ ಹೊರಗಿನ ವ್ಯಾಪಾರ ಬಂದ್ ಮಾಡಕ್ ಬರ್ತೈತಿ. ಎಷ್ಟು ಜನ್ಮ ಕಟಕಿಸ್ಕೊಂಡು ಕುಂತಿದ್ರು ನಾವು ಅದನ್ನ ಬಂದ್ ಮಾಡಕ್. ಮಹಾತ್ಮರಾದವರೆಲ್ಲ ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂದ. ಈ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡ್ಬೇಕಾರೆ ಸತತ ಪ್ರಯತ್ನ, ಹಗಲಿರುಳೆನ್ನದೇ ಇದರ ಅಭ್ಯಾಸ ನಾವು ಮಾಡ್ಬೇಕು. ಇಂದ್ರಿಯಗಳು ಹೊರಮುಖ ವೃತ್ತಿಗೆ ಇದು ಹತ್ತುವುದೂ ಇಲ್ಲ. ಅವೆಲ್ಲ ಬಹಿರ್ಮುಖ ವೃತ್ತಿಗಳವ. ಅದು ಅಂತರಾತ್ಮನ ಇರುವನ್ನ ಆನಂದದ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಅಸಮರ್ಥದವು. ಇಂದ್ರಿಯಗಳ ವ್ಯಾಪಾರ, ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅದು ನಿಲ್ಲಕ್ಲಾರದು. ಅದಕ್ಕೆ ಅದನ್ನು ಬಿಡೋದನ್ನು. ಅದರಿಂದ ಏನೂ ಲಾಭ ಇಲ್ಲ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರದಿಂದ ಏನೂ ಲಾಭ ಇಲ್ಲ. ಇವೆಲ್ಲ ಅನಿತ್ಯದವ, ದುಃಖ ರೂಪಿ ಅದಾವ ಅನ್ನೋದು ಹೊಳಿಬೇಕಲ್ಲ. ಇಲ್ಲಿ ತನಕ ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗೋದ್ರ ಅಲ್ಲಿ ತನಕ ನಿನಗೆ ಆಂತರಿಕ ಅಭ್ಯಾಸ ನಡೆದಿಲ್ಲ. ಆಂತರಿಕ ಅಭ್ಯಾಸ ಮಾಡೋವನ ಕೆಲಸ ಇದು, ಹೊರಗೆ ಹಣಿಕೆ ಹಾಕೋನ ಕೆಲಸ ಇಲ್ಲ. ಅದು ಇರಲಿ ಇದು ಇರಲಿ, ಏನೋ ನಿಮ್ಮ ಆಶೀರ್ವಾದದಿಂದ ಅದೇ ಇರಲಿ. ವಿವೇಕಿ ನಾವು ಮಾಡಿ ಏನು ನಾವು ಜಗತ್ತಿನಂದೆಲ್ಲ ಕೆಟ್ಟು ಹೋಗುದು ಅದೆಲ್ಲ. ಅವ ವಿವೇಕಿ. ಇವೆಲ್ಲ ಕೆಟ್ಟು ಹೋಗುದಂತ ತಿಳ್ಕೊಂಡು ಅದ್ರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದ. ಎಷ್ಟು ದೌಡು ನೀ ಅದ್ರ ಬಗ್ಗೆ ಉದಾಸೀನ ಹಾಕಿ ಅಷ್ಟು ದೌಡು ನಿನಗಿದ ಅನುಭವ ಬರ್ತೈತಿ. ನೋಡು ನಾಳೆ ಇನ್ನ ಮುಂದೆ ಬರ್ಲಿಲ್ಲ. ತಾನಾಗೆ ಬರೋದಲ್ಲ ಅದು, ನೀನ ವಿಚಾರ ಮಾಡಿದಾಗ ಬರ್ತೈತಿ. ತಾನಾಗೆ ಆಗುದಲ್ಲ. ಅದಕ್ಕೆ ನೀನ ಪ್ರಯತ್ನ ಮೂಲಕ ಅಭ್ಯಾಸ ಮಾಡಿದಾಗ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರಾಗ ಬರ್ತೈತಿ. ಎಲ್ಲೋ ಒಬ್ಬರು ಧೀರರವರು, ವಿವೇಕವಂತರು ಯಾರು ಇರ್ತಾರ, ಇವೆಲ್ಲ ದೋಷವನ್ನು ಕಂಡವರು, ಇದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದು ಹಾಕಿದವರು, ಅವರು ಧೀರ. ಅವರು ಮತ್ತೆ ಪುನಃ ಅದ ಮೋಹ ಉಂಟಾಗುವುದು. ಧೀರಸ್ತತ್ವ ನ ಮುಹ್ಯತಿ ಅಂತ. ಅಂತ ಒಂದು ಧೀರ ವೃತ್ತಿ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅದಕ್ಕೆ ಜನ್ಮ ಜನ್ಮಾಂತರದ ದುಡುಕಿ ಪಾಯ್ದಂತಿದ್ರು ಅಜ್ಜವ್ರು. ಒಂದೇ ಜನ್ಮದಾಗ ಆಗೋದಲ್ಲದು, ಅನೇಕ ಜನ್ಮಗಳು ಕಳೆದು ಹೋಗ್ಬೋದು. ಇದರ ಮ್ಯಾಗಿನ ವ್ಯಾಮೋಹ ಕೇಳ್ಕೋಬೇಕಾತಂದ್ರೆ ಪ್ರಯತ್ನ ಬೇಕಿದಕ್ಕೆ. ತಾನಾಗೆ ಹೋಗುದಲ್ಲ ಅದು. ಅಂತ ಪರಿಸರ, ಜಡಬುದ್ಧಿ, ಜಡಸಂಗ ಮಾಡೋದು ಮತ್ತಟ್ಟು ಅದ ನಾ ಹಂಗ ಮಾಡ್ಬೇಕನ್ನೋದು ಅದ್ರಂಗ ಆಗಿಬಿಡ್ತೈತೆ ಅದು. ಅಂಥವರ ಸಂಘ, ಅನುಭವಿಗಳ ಸಂಘ ಇಲ್ಲಿ ಐತಿ ನಮಗೆ. ಅದನ್ನ ಬಿಟ್ಟು ಇನ್ನೊಂದಿಟ್ಟು ಕುಂಡ್ರಕ್ಕಾಗೋಲ್ಲ. ಇವ್ರ ಸಂಘದಾಗ ನಮ್ಗೆ ಇರಾಕಾಗೋದಿಲ್ಲ. ಬಿಟ್ಕೊಟ್ಟು ಹೊಕ್ಕತ್ರಿ ನಾಕೆ ಬರ್ತೇನ್ರಿ ಅಜ್ಜಾರ ಹೊಕ್ಕೇನು ನಾನು. ಯಾಕೆ ಹೋಗ್ನಿ ಹಂಗಾರ ಬರೀ ಅದ್ರಾಗ ಹೋಗ್ತೀವಿ, ಹೊರಗೆ ಹೊಂಟೀನಿ. ಹೊರಕಡೆಗೆ ಐತಿ ಬಿಟ್ಟೈತಿ ಎಲ್ಲರಿಗೆ ಅಂತಿದ್ರು. ಒಳಕಡೆಗೆ ಯಾರಿಗೆ ಐತೈತಿ? ಎಲ್ಲರಿಗೂ ಹೊರಕಡೆಗೇನೆ ಐತೈತಿ. ಇಂದ್ರಿಯಗಳ ವ್ಯವಹಾರದಾಗ ಜೀವನ ಅಂತ, ಅದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟು
ಅದು ದುಃಖದಾಯಕ ಐತಿ ಸುಖದಾಯಕ ಐತಿ ನೋಡ್ಕೋ ಆ ಜೀವನ. ಹೊರಮುಖ ವೃತ್ತಿ ಜೀವನ ಏನೈತಿ ಅಲ್ಲ ಅದು ಸುಖದಾಯಕ ಐತಿ ದುಃಖದಾಯಕ ಐತಿ. ಅದನ್ನೆಲ್ಲ ಬಿಟ್ಟು ಒಳಮುಖ ಆದವನ ಜೀವನ ಹೆಂಗೈತಿ ನೋಡು. ಎರಡು ತಿಳಿತೈತಿ ನಿನಗೆ. ಇಷ್ಟು ದಿನ ಆಯ್ತು ಎಷ್ಟು ಜನ್ಮ ಆತಿ ಇದನ್ನು ಹೊರಗೆ ಹಣಿಕೆ ಹಾಕೈತಿ. ಇನ್ನೂ ಚಾಳಿ ಹೋಗವಲ್ಲ ನಿನಗೆ, ಇನ್ನೂ ಸಿಗ್ತೈತಿ ಅನ್ನೋ ಬುದ್ಧಿ ಹೋಗವಲ್ಲ ನಿನಗೆ, ಇನ್ನೂ ಸಿಗ್ತೈತಿ ಮುಂದೆ ಸಿಗ್ತೈತಿ. ಎಷ್ಟು ಜನ್ಮ ಕಳೆದಲ್ಲೋ ತನು ಅನೇಕವನ್ನು ಇತ್ತೆ ಭವಭವಂಗಳಲ್ಲಿ. ಇದರಿಂದ ಸುಖ ಸಿಗ್ತೈತಿ ಅಂತ ತಿಳ್ಕೊಂಡಿದ್ರೆ ಬೆನ್ನು ಹತ್ತಿ ಎಷ್ಟೋ ಜನ್ಮಗಳು ಕಳ್ಕೊಂಡಿಲ್ಲ. ಇದು ಒಂದು ಜನ್ಮದಾಗ ಅದರಿಂದ ಹಿಂದಕ್ಕೆ ಸರ್ಕೊಂಡು ನಿನ್ನೊಳಗೆ ಐತಿ ಅನ್ನೋದನ್ನು ತಿಳ್ಕೊಳಕ್ಕೆ ನಿನಗೆ ಆಗೋದಲ್ಲ. ಅಂದಿಂದ ಎಂದು ಹೊಂದವ ನೀನು ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಹೊರಮುಖ ವೃತ್ತಿ ಅದ್ರ ಕಡೆ ಹಣಿಕೆ ಹಾಕಿ ಎಂದು ಸುಖ ಹೊಂದವ ನೀನು. ಅದಕ್ಕೆ ಸರಿ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಅಂತ ವಿಚಾರ ಮಾಡಿ ಹಗರ್ಕ ಹಿಂದೆ ಸರ್ಕೋ. ಶಾನೆ ಆದವ ಅದರಿಂದ ಹಿಂದೆ ಸೇರ್ತ. ಏನ್ ಶನೈ ಶನೈ ಉಪರಮೇತ್ ಬುದ್ಧ್ಯ ಅಂದ್ರೆ ಉಪರಮ ಅಂದ್ರೆ ಅಂತರ್ಮುಖ ವೃತ್ತಿ ಆಗೋದು. ಏನ್ ಬುದ್ಧಿಯನ್ನ ಒಳಗೆ ಹಿಂದಕ್ಕೆ ಸರಿಸೋದು. ಮೆಲ್ಲ ಮೆಲ್ಲನೆ ಅಂತರ್ಮುಖಿಯಾಗಿ ಬುದ್ಧಿಯನ್ನು ಹಿಂಸರಿಸಿ ವಿಷಯಾದಿಗಳಲ್ಲಿ ಹೋಗುವಂತ ಮನಸ್ಸನ್ನ ಹಿಂದಕ್ಕೆ ಸರಿಸಿ. ಇಂದ್ರಿಯಗಳ ಮೂಲಕ ಮನಸ್ಸು ಓಡಾಡ್ತೈತೆ ಅದನ್ನು ಹಿಂದಕ್ಕೆ ಸರಿಸಿ. ಧೃತಿಗ್ರಹಿತಯ ಧೈರ್ಯದಿಂದ ಕೂಡಿದಂಥ ಬುದ್ಧಿ ವಿವೇಕದಿಂದ ಆತ್ಮ ಸಂಸ್ತಂಭನ ಕೃತ್ವ ನ ಕಿಂಚಿತಪಿ ಚಿಂತೆಯಿತ್ತು. ಆತ್ಮನಲ್ಲಿ ಅಂದ್ರೆ ಆನಂದದಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನ ನಾವು ಮಾಡಬೇಕು. ಅಭ್ಯಾಸ ಪ್ರಯತ್ನ ಮಾಡಿದಾಗ ಅದಕ್ಕೆ ತಾನಾಗಿ ಆಗೋದಿಲ್ಲ. ಅದು ಸ್ವಾಭಾವಿಕವಾಗಿ ಅದು ಹೊರಮುಖ ವೃತ್ತಿ ಉಳ್ಳವದವು. ಜನ್ಮ ಜನ್ಮಾಂತರ ಅದು ರೂಢಿ ಆಗಿಬಿಟ್ಟೈತೆ. ನಾವು ಆ ರೂಢಿ ತಪ್ಪಿಸಿ ಒಳಗೆ ಅಂತರ್ಮುಖವಾಗಿ ಅಭ್ಯಾಸ ನಡಿಬೇಕಲ್ಲ. ಆ ಅಭ್ಯಾಸ ಮಾಡಿದಾಗ ಇದು ಅನುಭವ ಬರ್ತೈತೆ ನಮ್ಗೆ. ನಮ್ಗೆ ಸುಮ್ಮನೆ ಆಗೋದಿಲ್ಲ. ಹೇಳಿದ ಕ್ಷಣ ಕೇಳಿದ ಕ್ಷಣ ಆಕೈತೆ. ನಾವು ಹೊರಮುಖ ವೃತ್ತಿ ಕಡಿಮೆ ಆಗ್ಯಾವನ, ಇಂದ್ರಿಯಗಳ ವ್ಯಾಪಾರ ಬಂದಾಗೈತನ, ಒಂದಾರ ಬಂದ್ ಮಾಡಿ ಏನ ರೂಪ ನೋಡಕ್ ಹೊಕ್ಕಿ, ಗಾಯನ ಕೇಳಕ್ ಹೊಕ್ಕಿ, ವಾಸನೆಗೆ ಹೊಕ್ಕಿ, ರುಚಿಗೆ ಹೊಕ್ಕಿ, ಸ್ಪರ್ಶಕ್ಕೆ ಹೊಕ್ಕಿ, ಬಾಯಿ ತೆಗಿತಿ ಅದಕ್ಕೆ ಹೌದಿಲ್ಲ. ಇದರ ನಿಗ್ರಹ ಮಾಡ್ಕೊಂಡವ ಇದಕ್ಕೆ ಯಾಕೆ ಹೊಳ್ಳಿ ನೋಡಕ್ ಹೋಗ್ಕೊಂಡ ನೋಡೇನು ಹೇಳೋದ್ರ ಹಕ್ಕಿಕತಿ ಅಂತ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿರ್ಲಿ ಅವೆಲ್ಲ ಅನಿತ್ಯ ಐತಿ ದುಃಖ ರೂಪಿ ಐತಿ ಅನ್ನುವಂಥ ಅನುಭವನಲ್ಲಿ ದೃಢಪಟ್ಟಿರ್ತೈತಿ ವಿವೇಕವಂತನಿಗೆ. ಅಂದಾಗ ಅದ್ರ ಕಡೆ ಅವನ ಮನಸ್ಸು ಹರಿಯುದಿಲ್ಲ. ಏನು ಹೊರಮುಖ ಆಗಿ ಹೋಗುದಿಲ್ಲ, ಅವನು ಒಳಗೆ ಅಂತರ್ಮುಖಿ ಆಗಿರ್ತದೆ. ಅಂದ್ರೆ ಲಾಭ ನಿನಗೆ. ಎಷ್ಟೆಷ್ಟು ಹೊರಗೆ ಹೊಕ್ಕಿ ಹೊರಮುಖ ಆಕೈತಿ ಗೊತ್ತಿ ಅಷ್ಟೆಷ್ಟು ಹಾನಿನ ಅದ. ಎಷ್ಟೆಷ್ಟು ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಲಾಭ ಅದ. ಅದಕ್ಕೆ ಸರಿ ಹಿಂದಕ್ಕೆ ಅಂತರ್ಮುಖಿಯಾಗಿ ಒಳಗೆ ಸರಿ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆಯ ನಾರಯುತ್ತಾ. ನೀ ಹೊರಗೆ ಹಣಿಕೆ ಹಾಕಿರಿ ಎಂದೂ ಸಿಗುದಿಲ್ಲ. ಹಿಂಗೆ ಹೋಗುದ ನೀನು ಸೊಂಡಿ ಒಣಸ್ಕೊಂಡು ಹೊರಗೆ ಹಣಿಕೆ ಹಾಕಿ ಅಲ್ಲಿ ಐತಿ ಇಲ್ಲಿ ಐತಿ ಅಂತ. ಬಹಿರ್ಮುಖ ವೃತ್ತಿ ಉಳ್ಳವರು ಯಾರು ಸುಖ ಹೊಂದ್ಯಾರ ಹೇಳಿ? ಅಂತರ್ಮುಖ ವೃತ್ತಿ ಉಳ್ಳವರು ಯಾರು ದುಃಖಿಗಳಾಗ್ಯಾರ? ಆದ್ರೆ ನಾವು ಅದಕ್ಕೆ ಪ್ರತಿಯೊಬ್ಬರು ನಮಗೆ ಸುಖ ಶಾಂತಿ ಬೇಕಾಗಿತ್ತು ಅಂದ್ರೆ ಬಹಿರ್ಮುಖ ವೃತ್ತಿಯಿಂದ ಹಿಂದಕ್ಕೆ ಸರಿ. ವಾಲ್ಯ ಅಂದ್ರೆ ಹೋಗೋ. ಎಷ್ಟು ಹೇಳಿರು ಕೇಳಿರು ಅದು ಮತ್ತು ಹಿಂದೆ ಸರಿಯಾಗಿ ಆಗ್ಬೋದ. ನೋಡೇ ಬಿಡು ನಿನ್ನ ಒಂದು ಜಪಾಟಿ ಮುದುಕಾದ್ರೂ ಇನ್ನೂ ಹೊಳಿವಲ್ದಲ್ಲ ನಿನಗೆ. ಹಕ್ಕಿಗತಿ ಗೊತ್ತಾಗ್ಬಾರ್ದು. ಹೇಳಿ ಕೇಳಿ ಮತ್ತು ಮಾಡ್ತೈತೆ ಅಂದ್ರೆ ಅದ್ರ ಹೆಚ್ಚಿನ ಶಾಸನ ಅಂತೀವಿ ನೋಡು. ಹೇಳ ಮಗ ಓಣದ ಮಹಾತ್ಮರೆಲ್ಲ ಎಚ್ಚರಿಕೆ ಕೊಟ್ಕೊಂತ ಬಂದ್ರು. ಬ್ಯಾಡ್ಲಿ ಮನಸ್ಸ ಹೊರಗೆ ಹೋಗಬೇಡ, ಏನೂ ಸಿಗೋದು. ದನಿತಿ ದನು ಆಕೈತಿಲ್ಲ. ಇಂದ್ರಿಯಗಳ ವ್ಯಾಪಾರ ಮಾಡೋದ್ರಿಂದ ದನು ಆತ, ದನು ಹೋತ. ಎಚ್ಚರ ಆದ್ಕೂಲೆ ಚಾಲು ಆತಪ್ಪ ಮಾಡಾಕೈತಿ. ಒಂದಿಲ್ಲ ಒಂದು ಇಂದ್ರಿಯ ವ್ಯಾಪಾರ ಮಾಡಿದೆ, ಅದರಿಂದ ಪರಿಣಾಮ ಏನಾಯ್ತು ನೋಡ್ಕೊ. ಯಾವುದು ದನು ಆರಿಸ್ಕೋಬೇಕಾಗೈತೆ ನಮಗೆ, ದನು ಹೊಂದೋದು ಬೇಕಾಗಿಲ್ಲ ನಮಗೆ. ದನು ಆರಾಮ್ ಇರ್ಬೇಕನ್ನೋ ಹಂಗಿದ್ರೆ ಅದನ್ನ ಬಂದ್ ಮಾಡೋದನ್ನ. ಬಹಿರ್ಮುಖ ವೃತ್ತಿ ಹೊರಗೆ ಹಣಿಕೆ ಹಾಕಿ ದನದ ನೀನು. ಒಳಗೆ ಹೊರಗೆ ಹಣಿಕೆ ಹಾಕೋದು ಬಿಟ್ಟು ಒಳಗೆ ನೋಡ್ಕೊಂಡಿದ್ರೆ ನಿನ್ನೊಳಗೆ ನೋಡ್ಕೊಂಡ್ಯಾರ. ನಿನ್ನೊಳಗೆ ಹೋದು ಅಂದಾರ, ಹೊರಗೆ ಹೋದು ಅಂದಿಲ್ಲ, ನಿನ್ನೊಳಗೆ ಹೋದು. ನೀನ ಅದಿ ನಿನ್ನೊಳಗೆ ನೀ ನೋಡ್ಕೊ. ತನ್ನೊಳಗೆ ತಾನು ತಿಳ್ಕೊಂಡೆ, ನನ್ನೊಳಗೆ ನಾನು ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಕುಡಿಕೊಂಡೆ ಅಂತ ಪದ ಅಂದಾರ. ಬೇಕಾದದ್ದು ಏನೈತಿ ನನ್ನೊಳಗೆ ಐತಿ, ಅನ್ಯದ್ರಾಗಿಲ್ಲ. ಹುಡುಕಿರು ಸಿಗುದಿಲ್ಲ, ಎಷ್ಟು ಜನ್ಮ ಹುಡುಕಿರು ಅದು ಸಿಗುದಿಲ್ಲ.
ಅದ ಅಭ್ಯಾಸ ಆಗಿಬಿಟ್ಟೈತೆ ನಮಗೆ ಹೊರಗೆ ಹುಡುಕೋದನ್ನು. ಇಂದ್ರಿಯಗಳ ಮೂಲಕ ಅದು ಹೊರಗೆ ಹುಡುಕುವ ಅಭ್ಯಾಸ ಏನದ ನೋಡ್ರಿ, ಇದು ನಮ್ಮನ್ನ ಎಲ್ಲಿ ಒಯ್ತೈತಿ ಹೇಳಿಕೆ ಬರ್ತದೆ. ಇಲ್ಲದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕಾದ? ನೀ ಎಷ್ಟು ಜನ್ಮ ಹುಟ್ಟಿ ಬಂದ ಈ ಹೊರಗೆ ಹುಡುಕಿದ್ರು ಅದು ಸಿಗೋದಿಲ್ಲ. ಒಳಗಿದ್ದದ್ದು ಅಂತರಂಗದಲ್ಲಿ ಅನುಭವ ಕೊಡುವಂಥದ್ದು ಬಹಿರಂಗದಲ್ಲಿ ಹುಡುಕಿರಿ ಎಲ್ಲಿ ಸಿಗ್ಬೇಕು? ಇದು ಹೊಳಿಬೇಕಲ್ಲ ನಮ್ಗೆ. ಎಷ್ಟು ಹೇಳಿರು ಕೇಳಿರು ಮತ್ತು ಪ್ರಮುಖ ವೃತ್ತಿನ ಇದು. ಅಂತ ಸುಖೋ ಅಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತು ಅಧಿಗಚ್ಚತಿ ಅಂತ ಎಚ್ಚರಗೊಳಿಸಿರು ಎಚ್ಚರ ಆಗ್ತಾರೆ. ನಾವು ಅಂತರಂಗದಲ್ಲಿ ಐತಿ ನೋಡ್ಕೋಪ, ನಿನಗೆ ಸುಖ ಶಾಂತಿ ಅನ್ನೋದು ಬಹಿರ್ಮುಖ ವೃತ್ತಿ ಒಳಗಿಲ್ಲ ಅಂತ. ಅದಕ್ಕೆ ಯಾವಾಗಲೂ ಒಳಗೆ ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಕೊಂತಿರ್ತಾರೆ ವಿವೇಕವಂತ. ಅವ ವಿವೇಕ ಉದಯ ಆಗಿರ್ತೈತಿ, ಶಾಣೆ ಅವ. ಎಂದಪ್ಪ ನೀ ಶಾಣೆ ಆಗೋದು? ಹೊರಗೆ ಹಣಿಕೆ ಹಾಕೋದು ಬಿಡುದು ಯಾವಾಗ? ಇನ್ನ ಹಣಿಕೆ ಹಾಕಿ ಉಚ್ಚಾಡಿ ಹೋಗೋದು. ಹೇಳ್ತೈತಿ, ಕೇಳ್ತೈತಿ, ಉನ್ನತ ವಿಚಾರಗಳನ್ನೆಲ್ಲ ಹೇಳ್ತೈತಿ. ಇನ್ನೊಬ್ಬರ ಸಂಶಯ ಬರ ನಿವಾರಣೆ ಆಗುವಂಗೆಲ್ಲ ವಿವರಣೆ ಮಾಡ್ತಾನ. ಆದ್ರೆ ಇನ್ನ ಹೊರ ಹಣಿಕೆ ಹಾಕಿ ಉಚ್ಚಾಡಿ ಬಿಡುವಲ್ಲ. ಮತ್ತು ದುಃಖವನ್ನು ಹೊಂತಾನ. ಏನ್ ಅದ್ರ ಪರಿಣಾಮ ಏನಾಕೈತಿ ನೋಡ್ಕೋ. ಹಣಿಕೆ ಹಾಕಿದ ಪರಿಣಾಮ ಹಿಂದಕ್ಕೆ ಸರದದ ಪರಿಣಾಮ ಏನಾಕೈತಿ, ಹೊರಮುಖ ಆದದ ಪರಿಣಾಮ ಏನಾಕೈತಿ, ನೀವ ನೋಡ್ಕೋರಿ, ಗೊತ್ತಾಕೈತಿ. ಮಾಡಿ ನೋಡ್ಕೋ. ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಇದರ ಅಭ್ಯಾಸ ನಡಿತೈತಿ. ಶಾಂತೋ ದಾಂತೋ ಪರತಾ ತಿತಿಕ್ಷೋ ಸಮಾಹಿತೋ ಭೂತ್ವ ಆತ್ಮನೀವ ಆತ್ಮಾನಂ ಪಶ್ಯತಿ ಅಂತ. ನಾವು ಅಂತರ್ಮುಖ ವೃತ್ತಿ ಉಳ್ಳವಾಗಿ ಅದನ್ನು ಅನುಭವ ಮಾಡ್ಕೊಂಡ ಅದನ್ನ ಹೊಂತಾನ. ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೋತಾನ. ಮಹಾತ್ಮರ ಆ ಸ್ಥಿತಿಯನ್ನು ಹೊಂದಿದ್ರಲ್ಲ, ಅಂತರ್ಮುಖ ವೃತ್ತಿ ಉಳ್ಳವರಾಗಿ ಆ ಸ್ಥಿತಿಯನ್ನು ಹೊಂದಿದ್ರು. ನಾವು ಮಹಾತ್ಮರ ಆ ಸಮಾಧಿ ಸ್ಥಿತಿಯಲ್ಲಿ ನಮಗೆ ನಿಜವಾಗಿ ಶ್ರದ್ಧಾ ಇರ್ಬೇಕು ನೋಡ್ರಿ. ಏನ್ ಎಲ್ಲಿವರೆಗೆ ಬುದ್ಧಿ ವ್ಯಭಿಚಾರಣೆ ಇರ್ತೈತಿ ಎಲ್ಲಿ ತನಕ ಸಂಕಟ ನಮಗೆ ತಪ್ಪುದು. ಅಂದ್ರೆ ಬದಲಾವಣೆ ಆಗೋದ್ರ ಕಡೆ ಎಲ್ಲ ಕೂಟ. ಅದಕ್ಕೆ ವ್ಯಭಿಚಾರ ಅಂತಾರೆ, ಬದಲಾವಣೆ ಆಗೋದು. ಇವೆಲ್ಲ ಹೊರಗಿನ ವ್ಯವಹಾರ ಎಲ್ಲ ಬದಲಾಕತಿ, ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಪ್ರತಿಯೊಂದು ವಸ್ತು ಇದ್ದಕ್ಕಿದ್ದಂಗೆ ಇರೋದು. ಅದು ಬದಲಾವಣೆ ಆಗೋದಕ್ಕೆ ಎಲ್ಲ ಕೊಡೋದಕ್ಕೆ ವ್ಯಭಿಚಾರ ಅಂತಾರೆ. ವಿಷಯ ವಸ್ತುಗಳೆಲ್ಲ ಬದಲಾವಣೆ ಹೋಗ್ತಾವ, ಇದ್ದಕ್ಕಿದ್ದಂಗೆ ಇರೋದಿಲ್ಲ. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ, ಇವತ್ತಿಂದ ನಾಳಿಲ್ಲ, ನಿನ್ನೆದು ಇವತ್ತಿಲ್ಲ. ಎಷ್ಟು ಬದಲಾವಣೆ ಹಾಕೊಂತ ಹೊಂಟೈತಿ. ಶರೀರ ಇಷ್ಟ ಏನಾಗೈತಿ ನೋಡ್ಕೊ, ಉಳ್ದೈತಿನ ಇದೆ. ಬದಲಾವಣೆ ಹಾಕೋಂತ ಹೊಂಟೈತಿ. ಅದ್ರ ಕಡೆ ಲಕ್ ಕೊಟ್ರೆ ನಿನಗೆ ಸಮಾಧಾನ ಇಲ್ಲ. ಬದಲಾಗದೆ ಇದ್ದದ್ದೇ ಯಾವುದೈತಿ ಅದ್ರ ಕಡೆ ಲಕ್ ಕೊಡು. ಅದ ನಿನ್ನ ಸ್ವರೂಪ. ಎಂದೂ ಬದಲಾವಣೆ ಆಗಿ ಇಂದು ಎಂದೂ ಬದಲಾವಣೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದೈತಿ ಅದು ಸ್ವರೂಪವಾದದ್ದೈತಿ. ಸುಖ ಶಾಂತಿ ಬೇಕಾಗಿತ್ತಂದ್ರೆ ಈ ಬದಲಾವಣೆ ಆಗುವಂತ ಹೊರಗಿನ ಬಹಿರ್ಮುಖ ವೃತ್ತಿಯನ್ನೆಲ್ಲ ಬಂದ್ ಮಾಡಿದ್ರು. ಊರ್ಕಿ ಕಡೆ ಲಕ್ ಕೊಡೋದು ಕೈ ಬಿಡೋದು. ಈ ದೃಶ್ಯ ಎಲ್ಲ ಬದಲಾವಣೆ ಅನ್ನೋದು. ಅದಕ್ಕೆ ವಿಲಕ್ಷಣವಾಗಿ ನಿಂದ್ರೆ ಕಲ್ಕೋ ಅಂದ. ನಿಜವಾದದ್ದ ಸುಖ ಶಾಂತಿ ನಮಗೆ ಬೇಕಾಗಿತ್ತಂದ್ರೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕು. ಈ ಜಗತ್ತಿನೊಳಗೆ ಈ ದೃಶ್ಯದೊಳಗೆ ನಂದು ಏನೋ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ನೋಡ್ರಿ. ಇನ್ನ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅನ್ನೋ ಮಾಡಿದ್ದೇನು ಉಳ್ದೈತಿ ಹೇಳಂಗ. ಮತ್ತೆ ನಿನಗೇನು ಕೊಟ್ಟೈತೆ? ಏನಾರ ಮಾಡಿ ಸುಖ ಹೊಂದ್ಬೇಕಂತ ಪ್ರಯತ್ನ ಮಾಡಿ ಇಲ್ಲಿ ತನಕ ಮಾಡಿದೆಲ್ಲ, ಏನು ಉಳಿಲಿಲ್ಲ ನೀನು ಮಾಡಬೇಕಾದದ್ದು. ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಮತ್ತು ಅದನ್ನ ಮಾಡ್ತೇನೆ ಅಂತೀಯಲ್ಲ, ಕಂಡು ಕೇಳಿ ಮತ್ತು ಅದನ್ನ ಮಾಡ್ತೇನೆ ಅಂತೀಯಲ್ಲ. ಅನುಭವಿಸಿ ಎಲ್ಲೋ ಇಲ್ಲಿ ತನಕ ದುಃಖ, ಸಾಕಷ್ಟು ದುಃಖವನ್ನು ಅನುಭವಿಸಿ ಬ್ಯಾಡಪ್ಪ ಇನ್ನ ಅನುಭವಿಸೋದನ್ನ ಅಂದಿಂದ ಹಿಂದಕ್ಕೆ ಸ್ವಲ್ಪ ಅದು ವಿಷಯದ ವ್ಯಾಮೋಹದಿಂದ ಹಿಂದಕ್ಕೆ ಸ್ವಲ್ಪ ತೊರೆ ವಿಷಯವನ್ನು ಅಂತ ಯಾಕೆ ಹೇಳ್ಯಾರ? ಒಂದ ಮಾತಿನಾಗ ಹೇಳ್ಯಾರ. ವಿಷಯಾದಿಗಳೆಲ್ಲ ಹೊರಗದಾವ, ಅವು ನಿನ್ನಿಂದ ತಿಳಿಸ್ಕೊಡ್ತಾವ, ನಿನಗೆ ಗಣ್ಯವಾಗಿದಾವು. ಅವು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರ. ನಾವು ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋದು ನೀನೇ ಕಲ್ಪಿಸ್ಕೊಂಡು ಕೂತಿ. ಅವು ಯಾವ ನಿಮಗೆ ಸುಖ ಕೊಡ್ತೇವೆ ಅಂತ ಬಂದು ನಿನ್ನೇನು ಆಮಂತ್ರಣ ಕೊಟ್ಟು ಕರೆದಿಲ್ಲ ಅವು. ಹೊರಗಿನ ವಿಷಯ ವಸ್ತುಗಳು, ಜಗತ್ತಿನ ವಸ್ತುಗಳು ನಾವು ಸುಖ ಕೊಡ್ತೇವೆ, ನನ್ನ ಗಳಸು ಯಾಕ್ರಿ ನನ್ನ ಹೊಂದು ಅಂತ ಹೇಳಿಲ್ಲ ಅವು. ವಿಷಯದ ಸಂಪರ್ಕ ಭೋಗ ಮಾಡಪ್ಪ ನೀನು ಸುಖ ಕೊಡ್ತೇವಂತ ಯಾವ ಹೇಳ್ಯಾವನು? ಬರೇ ಅದ ವ್ಯವಹಾರ ಮಾಡೋದು. ಅದ ನಾನು ಪುಣ್ಯ ಅಂತ ತಿಳ್ಕೊಂಡ. ವಿಷಯದ ಸಂಪರ್ಕ ಭೋಗ ಅನುಕೂಲ ಆತಂದ್ರೆ ಸುಖಪ್ಪ ನನಗೆ.
ಆಯಾ ಇಂದ್ರಿಯಗಳಿಗೆ ಆ ವಿಷಯಗಳ ಸಂಪರ್ಕ ಸಿಕ್ಕರೆ ಏನು ದೇವರ ಅನುಗ್ರಹ ಆತ್ಮ ನನಗೆ. ಅದ್ರ ಪರಿಣಾಮ ಏನಾಯ್ತು ನೋಡ್ಕೋ. ನೀನ ಕಲ್ಪಿಸ್ಕೊಂಡು ಕುಂತಿಯಲ್ಲಿ ಐತೆ ಅಂತೆ, ವಸ್ತುತಃ ನೋಡಿದ್ರೆ ಅದ್ರ ಇಲ್ಲೇ ಇಲ್ಲ, ಅದರೊಳಗಿಲ್ಲ. ಅದು ಯಾವುದೇ ವಿಷಯದ ಸಂಪರ್ಕ ಭೋಗದಾಗ ಅದಿಲ್ಲ ಅಂತ ತಿಳ್ಕೊಂಡು ಅದ್ರ ಮ್ಯಾಗಿನ ಆಸಕ್ತಿಯನ್ನು ಬಿಡೋದು. ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಇದು ಬರ್ತೈತಿ, ಇದರಿಂದ ಹಿಂದಕ್ಕೆ ಸರ್ಕೊಳಕ್. ವಿಷಯದ ಸಂಪರ್ಕ ಭೋಗದಲ್ಲಿ ದೋಷ ದರ್ಶನ ಆಗ್ಬೇಕು ನೀನು. ವಿವೇಕ ಇದ್ರೆ ಆಕೈತಿ. ಇವು ನಿತ್ಯದವ ಅನಿತ್ಯದವ, ಹಿತ ಅದವ ಅಹಿತ ಅದಾವ ಅಂತ. ಅವಾಗ ಇದರಿಂದ ಹಿಂದಕ್ಕೆ ಸರಿಯಾಗಿ ಬರ್ತೈತಿ. ಅಂತ ವಿಚಾರಗಳು ಯುಕ್ತಿಗಳು ಇಲ್ಲಿ ಸಿಗ್ತಿರ್ತಾವ. ದಿನನಿತ್ಯ ಹೇಳೋದು ಕೇಳೋದ್ರಿಂದ ಅದು ನಮ್ಗೆ ದೋಷ ದರ್ಶನ ಆಕೈತಿ. ಗೊತ್ತಿದ್ದಿದ್ದಿಲ್ರಿ ಇಷ್ಟು ದಿನ, ನಮ್ಗೆ ಗೊತ್ತಿಲ್ಲಲೇನಾದ್ರೂ ಬೆನ್ನು ಹತ್ತಿದೀವಲ್ಲ. ಜೀವನನ ಎಲ್ಲ ಇದ್ರಾಗ ಹೋತಲ್ಲ. ಮೊದಲ ಗೊತ್ತಾಗಿದ್ರಿ ಎಷ್ಟು ಚಲೋ ಆಕಿತ್ರಿ ಅಂತ. ಹಿಂದಗಡೆ ಪಶ್ಚಾತ್ತಾಪ ಪಟ್ರಿ ಏನ್ ಮಾಡೋದು? ಗೊತ್ತಾಗಲಿಲ್ರಿ, ಮುದುಕಾದಿಂದ ಅಗದಿ ಅಂತ್ಯಕಾಲಕ್ಕೆ ಬಂತು ಬಾಯ್. ಹೋಗೋ ಟೈಮಿಗೆ ಗೊತ್ತಾತ್ರಿ, ಇದು ಏನ್ ಮಾಡೋದು? ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಎಂಥ ಇದು ಲುಕ್ಷಾನ ಆತಲ್ಲಪ್ಪ, ದೊಡ್ಡ ಹಾನಿ ಮಾಡ್ಕೊಂಡೆ ನಾವು. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿವಲ್ಲ, ಹೊರಗಣಿಕೆ ಯಾಕೆ? ನಮ್ಮೊಳಗಿದ್ದದ್ದನ್ನು ನಾವು ತಿಳ್ಕೊಳಕ್ ಆಗಲಿಲ್ಲಲ್ಲ. ಅದಕ್ಕೆ ಈಗ ಸದ್ಯ ಉಳಿದ ವೇಳೆ ಏನೈತಲ್ಲ, ನಿನ್ನ ಆಯುಷ್ಯದ ವೇಳೆಯನ್ನ ವ್ಯರ್ಥ ಮಾಡಕ್ ಹೋಗ್ಬೇಡ, ಅದನ್ನು ಸದುಪಯೋಗ ಮಾಡ್ಕೊ. ನಿನ್ನೊಳಗೆ ನೀನು ತಿಳ್ಕೊಂಡು ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಏನಿದೆಯ, ಏನೈತೆ ಅನ್ನೋದ್ರ ಬಗ್ಗೆ ಅದನ್ನು ಪಡಿಲಿಕ್ಕೆ ಹೆಂಗೆ ನಾವು ಅದನ್ನು ಹೊಂದಬೇಕು ಅನ್ನೋದು ಅನುಭವಗಳ ಮುಖಾಂತರ ಕೇಳು, ಆ ಸಂಘವನ್ನು ಮಾಡು. ಬರೀ ಅದೇ ಪ್ರಯತ್ನದೊಳಗೆ ತೊಡಗ, ಅಂದ್ರೆ ನಿನಗೆ ಏನಾರ ಉಳಿದ ವೇಳೆ ಉಪಯೋಗ ಮಾಡ್ಕೊಂಡಾಗ ಆಗ್ಬೋದು. ಉತ್ಕಟ ಇಚ್ಛಾಯ್ತು ಅಂದ್ರೆ ಆಗ್ಬೋದು, ಅಂತ್ಯಕಾಲಕ್ಕೂ ನೀವು ಮಾಡ್ಕೋಬಹುದು ಇದನ್ನು ನಿನ್ನಲ್ಲಿ ಇತ್ತಂದ್ರೆ. ಮತ್ತು ಅದೇ ವ್ಯಸನ ಐತೆ ಅಂದ್ರೆ ಏನ್ ಮಾಡೋದು? ಬುದ್ಧಿ ವ್ಯಭಿಚಾರ ಆಗದಂಗೆ ಸದ್ದೋಸ್ತರ ಕಡೆಗೆ ಲಕ್ಷ ಕೊಡ್ಬೇಕು ನಾವು. ಅವಾಗ ನಾವೆಲ್ಲರೂ ಆ ಬ್ರಹ್ಮ ಸ್ವರೂಪನ ದೇವರ ಇದ್ದೇವೆ ಅನ್ನೋದು ಅನುಭವ ಬರ್ತೈತಿ. ಈ ಅನುಭವ ನಮಗೆ ಗಟ್ಟಿ ಆದ್ರೆ ಯಾರಿಗೆ ನಮಸ್ಕಾರ ಮಾಡ್ತೀರಿ ನೀವು? ನೀವು ಯಾರಿದೆ ಅನ್ನೋದು ನಿಮಗೆ ಹೊಳೆದರ ಅಂತಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಅಜ್ಞಾನದ ಮೂಲಕ ಇವು ನಮಸ್ಕಾರ ಮಾಡೋದು, ಇದನ್ನು ಮಾಡೋದು ಅವು ಉಳಿತಾವ. ನಿನಗೆ ಅಜ್ಞಾನವನ್ನು ಕಳ್ಕೊಂಡ ಮ್ಯಾಗ ಯಾರಿಗೆ ನಮಸ್ಕಾರ ಮಾಡೋದು? ಅಜ್ಞಾನಿ ಅವ, ಹೌದಿಲ್ಲ? ಇನ್ನೊಂದು ಐತೆ ಅನ್ನೋ ಭಾವ ಇಟ್ಕೊಂಡು ಮಾಡ್ತೀವಿ. ಒಂದ ಅನ್ನೋ ಭಾವ ಇತ್ತಂದ್ರೆ ನಿನಗೆ ಏಕತ್ವ ಅದೇ ನಾನಾ ಅದೇನನ್ನು ತಿಳ್ಕೊತಿದ್ರು. ಯಾರು ಮನ್ಯಾಗ ಎದ್ದು ಕೂಡಲೇ ನಿಮ್ಮ ಮನೆಯವ್ರಿಗೆ ನಮಸ್ಕಾರ ಮಾಡ್ತೀರಿ? ಯಾರ? ಯಾಕ್ರಿ? ಹೊರಗಿನವ್ರು ಬಂದ್ರೆ ಮಾಡ್ತೀವಿ. ಭೇದ ಭಾವ ಐತಲ್ಲಿ, ಭೇದ ಇಲ್ಲ ಅಲ್ಲಿ. ನಮಸ್ಕಾರ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾನಾ ಅದೇ ನಾನು ಅನ್ನೋ ಅನುಭವ ಆಗಿರ್ತದೆ. ಎಲ್ಲರಲ್ಲಿ ತನ್ನನ್ನು ಕಾಣುವ. ಆತ್ಮವತ್ ಸರ್ವಭೂತೇಶು ಅಂತ ಆ ಪಾಂಡಿತ್ಯ ನಮಗೆ ಬರ್ಬೇಕಾಗೈತಿ. ಏನ್ ಎಲ್ಲರಲ್ಲಿ ನಾನಿದ್ದೇನೆ, ಸರ್ವೇಶಾಂ ಹೃದಯಶೇ ತಿಷ್ಠತಿ ಅಂತ. ಎಲ್ಲರ ಹೃದಯ, ಎಲ್ಲ ಜೀವಿಗಳ ಹೃದಯದಲ್ಲಿ ನಾನು ಅದೇನೆ. ನನ್ನಿಂದನೇ ಇವೆಲ್ಲ ವ್ಯವಹಾರ ನಡೆದತ್ತ. ಏನ್ ಎಲ್ಲದಕ್ಕೂ ಪ್ರಚೋದಕನ ನಾನು. ನನ್ನ ಪ್ರಚೋದನೆಯಿಂದ ಎಲ್ಲ ವ್ಯವಹಾರ ನಡೆದತ್ತೆ. ಏನ್ ಅದಕ್ಕೆ ಹೊರಗಿನ ಆಡಂಬರೆಲ್ಲ ಕೈ ಬಿಡಬೇಕಾಗಿತ್ತು. ಪಾದ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಬಿಡಿಸ್ಬೇಕಾಗಿತ್ತು. ಕಪ್ಪಿ ಚಿಪ್ಪಿನೊಳಗೆ ಬೇಳೆ ತೋರ್ತೈತಿ, ಆದ್ರೆ ಇರುವಿಕೆ ಐತೇನ ಅದಕ್ಕೆ? ಇಲ್ಲ, ಹೌದಿಲ್ಲ? ಹಂಗೆ ನಿನ್ನಲ್ಲಿ ಇದು ಜಗತ್ತು ತೋರೈತೆ ಅಂದ್ರೂ ಇದಕ್ಕೆ ಇರುವಿಕೆ ಇಲ್ಲ. ಇದ್ರೆ ಯಾವಾಗಲೂ ಇರ್ಬೇಕಾಗಿತ್ತು. ಕನಸಿನಾಗೂ ಇಲ್ಲ, ಎಚ್ಚರಿಕೆ ಒಳಗೋ ಯಾಕಿಲ್ಲ. ಒಂದು ಅವಸ್ಥೆಯೊಳಗಿನ ವ್ಯವಹಾರ ಇದು, ಮತ್ತೊಂದು ಅವಸ್ಥೆಯೊಳಗೆ ಇದಿಲ್ಲ. ಇಲ್ಲ, ಕನಸಿನಾಗ ಎಲ್ಲೈತಿ, ನಿದ್ಯಾಗಿ ಎಲ್ಲೈತಿ ಹೇಳ. ಇನ್ನು ಸಮಾಧಿ ಒಳಗಂತ ದೂರದ ಮಾತು. ಅದ್ರ ಧ್ಯಾನ ಸಮಾಧಿ ಅಂದ ಇಲ್ಲ. ಅದು ಅಂದ್ರೆ ಎಚ್ಚರಿಕೆ ಒಳಗೆ ಇದ್ದದ್ದನ್ನು ಹಿಡ್ಕೊಂಡು ಕುಂತಿಯಲ್ಲ, ಒಂದು ಅವಸ್ಥೆ ಒಳಗೆ ತೋರೋದನ್ನ. ನಿನ್ನ ದೇವರು, ದಿನರು, ಜಗತ್ತು ಇವೆಲ್ಲ ವ್ಯವಹಾರ ಎಚ್ಚರಿಕೆ ಒಳಗೆ ಇದೆ, ಹಿಂಗೆ ಇರಬೇಕು ಅಂತ ಏನೇನು ಯೋಚನೆ ಮಾಡಬಂತ.
ಮತ್ತೊಂದು ಅವಸ್ಥೆಯೊಳಗೆ ಇದು ಸಂಬಂಧನೇ ಇಲ್ಲ. ಎಚ್ಚರಿಕೆಯನ್ನು ಅಂಗಳದಾಗಟ್ಟ ಇದ್ರ ಆಟ ಅದಿಲ್ಲ. ಪಡಸಾಲೆಯನ್ನು ಕನಸಿಗೆ ಬರುದಿಲ್ಲ. ಆ ಆ ನಿದ್ರೆಯನ್ನು ಅಡಿಗೆ ಮನೆಗೂ ಬರುದಿಲ್ಲ ಇದು. ಇನ್ನ ಸಮಾಧಿಯನ್ನು ದೇವ್ರ ಕೋಲಿಗೆ ಎಲ್ಲಿ ಬರ್ಬೇಕು ಅಂದ ಅಜ್ಜ. ಎಲ್ಲಿ ಬರ್ಬೇಕಿದೆ? ಇಲ್ಲ ಇಲ್ಲ ಅಲ್ಲಿ ಆ ಅವಸ್ಥೆ ಒಳಗೆ ಇಲ್ಲ ಇಲ್ಲ. ಪರಿಶೀಲನೆ ಮಾಡಿ ನೋಡ್ಕೋ ಇವನು ಅವಸ್ಥಾತ್ರೆಗಳು. ಒಂದು ಅವಸ್ಥೆ ಒಳಗೆ ಇದ್ದದ್ದು ಖರೇನು, ಎಲ್ಲ ಅವಸ್ಥೆ ಒಳಗೆ ಇದ್ದದ್ದು ಖರೇನು? ಇದು ಶರೀರ, ನಮ್ಮ ವ್ಯವಹಾರ, ಇಲ್ಲಿ ಬಾಳೆ ಬದುಕು ಒಂದೇ ಅವಸ್ಥೆ ಒಳಗೆ ಅದಾವು. ಮತ್ತೊಂದು ಅವಸ್ಥೆಗೆ ಸಂಬಂಧನೇ ಇಲ್ಲಲ್ಲ. ಕನಸಿನಾಗೂ ಇಲ್ಲ, ನಿದ್ರೆಯಾಗೂ ಇಲ್ಲ. ಇನ್ನು ಸಮಾಧಿ ಒಳಗಂತೂ ಇಲ್ಲ ಇಲ್ಲ ಅಲ್ಲಿ. ಒಮ್ಮೆ ಅನುಭವದಿಂದ ಖಾತ್ರಿ ಮಾಡಿ ನೋಡ್ಕೊ, ಅವಾಗ ನಿನ್ ಚಿಂತೆ ಕಡಿತೈತಿ. ಒಂದು ಅವಸ್ಥೆ ಒಳಗೆ ತೋರಿಡುವುದ್ರ ಬಗ್ಗೆ ಎಷ್ಟು ಚಿಂತೆ ಮಾಡ್ತೀಯಲ್ಲೋ ನೀನು. ಯಾವಾಗಲೂ ಇದ್ದ ವಸ್ತು ಯಾವುದೈತಿ ಅದ್ರ ಕಡೆ ಎಲ್ಲ ಕೂಡ ಅಂದ್ರೆ ನಿನಗೆ ನೆಮ್ಮದಿ ಇರ್ತೈತಿ. ಈ ತೋರಿಡುವಂತಹದ್ದು ನೆಮ್ಮದಿಯನ್ನು ಕೊಡಲ್ಲ. ಅದ್ರ ಮ್ಯಾಗ ವ್ಯಾಮೋಹ ಯಾಕೋ ನಿನಗೆ? ಅತಿ ಮಮತೆ ಸಲ್ಲದು. ಈ ಅವಸ್ಥಾತ್ರೆಗಳನ್ನು ವಿಚಾರ ಮಾಡಿ ನೋಡ್ಕೊ. ಅದೇ ಯಾಕೆ ಅದ್ರ ಬಗ್ಗೆ ಹೋಗಬಿದ್ದೆ, ಇದು ನಾನು ನನ್ನದು ಅಂತ. ನನಗೆ ಇವತ್ತು ಎಚ್ಚರಿಕೆ ಆಗೈತಿ. ನಿದ್ದೆ ಎತ್ತಿದ ಕೂಡಲೇ ಅಲ್ಲಿ ಕನಸಿನಾಗ ಎಲ್ಲಿ ಐತಿ ಅಲ್ಲಿ ಅಲ್ಲಿ ಒಂದು ಮನೆ ಕನಸು ಕಾಣ್ತಿ, ಅಲ್ಲಿ ಬೇರೆ ಅದಾವು. ಎಚ್ಚರಿಕೆನಾಗ ಅವರಿಲ್ಲ. ಅವಾಗ ನಿದ್ದೆ ಎತ್ತಿದಾಗ ಅವು ಅಡಿಗೆ ಹೋಗ್ಬಿಡ್ತು. ಎಚ್ಚರ ಆದ ಕೂಡಲೇ ಮತ್ತೆ ಏನೂ ಇಲ್ಲ ಇಲ್ಲ. ಕನಸಿನಾಗ ಏನೇನು ಕಂಡಂಗ ಆತಲ್ಲ. ಏನಪ್ಪ ಇದು ಭ್ರಾಂತಿ ಅಂತ. ಈ ಭ್ರಾಂತಿ ನಾಶ ಮಾಡ್ಕೋ ಇದನ್ನೆಲ್ಲ. ಈ ಮೂರು ಅವಸ್ಥಾತ್ರೆಗಳ ವಿಚಾರ ಮಾಡಿ ಇದರಿಂದ ಸುಖ ಹೊಂದಬೇಕು ಅನ್ನೋ ಭ್ರಾಂತಿ ತೆಗೆದು ಹಾಕಿದ ಅಂದಾಗ ನಿನಗೆ ಶಾಂತಿ ಐತಿ. ನಿನಗೆ ಇವು ಮೂರು ಅವಸ್ಥೆಗಳನ್ನು ವಿಚಾರ ಮಾಡಿ ಒಂದರೊಳಗೆ ಒಂದಿಲ್ಲ. ಹಂಗೆ ತಿರ್ಗಾಕತಿ ಮೂರು ಅವಸ್ಥೆಯೊಳಗೆ ಸುಖ ಸಿಗ್ತೈತೆ ಅಂತ. ವ್ಯರ್ಥ ವೇಳೆ ಜನ್ಮ ಜನ್ಮ ಅಂತ ತಿರ್ಗಾಕತಿ ಅಲ್ಲ ಇವನ. ಇವನು ಪರಿಶೀಲನೆ ಮಾಡು. ಅವಸ್ಥಾತ್ರೆಗಳನ್ನು ಪರಿಶೀಲನೆ ಮಾಡಿ ಇದರೊಳಗೆ ಏನೂ ಲಾಭ ಇಲ್ಲ ಅಂತ ಇವನನ್ನು ಮೀರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬ್ಯಾಡಪ್ಪ ಇವ್ರ ವ್ಯವಹಾರ, ಇವು ಯಾವ ಕೂಡ ಸಂಬಂಧ ಇಲ್ಲವೇ ನನಗೆ ಆರಾಮಿರಾಕತ್ತೈತಿ. ಇದನ್ನ ಅವಲಂಬನೆ ಮಾಡಿ ಅವಸ್ಥೆಗಳನ್ನು ಅವಲಂಬನೆ ಮಾಡಿ ನಾವು ಯಾವ ನೆಮ್ಮದಿ ಐತೆ? ಅದಕ್ಕೆ ಅದರ ಅವಲಂಬನೆ ಮಾಡಕ್ ಹೋಗಲ್ಲ. ಅವನ್ನ ಮೀರ್ ಅವಸ್ಥಾತ್ರೆಗಳ ಏನೂ ಲಾಭ ಇಲ್ಲ ಅಂತ ತಿಳಿದು ಇದ್ರಾಗ ಸುಖ ಬುದ್ಧಿ ಇತ್ತಂದ್ರೆ ಇದನ್ನ ಬಿಟ್ಟು ಹೋಗಕ್ಕಾಗೋದಿಲ್ಲ. ಬರೇ ಅದ ವ್ಯಸನ, ಅದ ವಾಸನ ಇತ್ತು. ಅಲ್ಲೆಲ್ಲಿ ಬಂದು ಮತ್ತು ಅಲ್ಲೇ ಹಣಿಕೆ ಹಾಕೋ ಅವಾಗ ಖರೆ ಅಂತ ತಿಳ್ಕೊಂಡು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ವಿಚಾರ ಮಾಡ್ಬೇಕಾಗಿ ವಿಚಾರದ ಜನ್ಮ ಇದು. ಅದಕ್ಕೆ ಮನುಷ್ಯತ್ವ ಅಂತಾರ. ವಿವೇಕ ಉದಯ ಆದಾಗ ನಿನಗೆ ಮನುಷ್ಯತ್ವ ಬಂದಂಗೆ. ಅದಕ್ಕೆ ವಿವೇಕ ಉದಯ ಮಾಡ್ಕೊಳ್ಳೋ ಸಂಬಂಧ ನಾವು ಅಂತ ವಿವೇಕವಂತರ ಸಂಘ ಸತ್ಸಂಗವನ್ನು ಮಾಡ್ಬೇಕಾಗಿದೆ. ಮನುಷ್ಯತ್ವ ಐತೆ ನಿನಗೆ. ಪಶು ಬುದ್ಧಿ ದಾಟಿದಿ. ರಾಕ್ಷಸಿ ಪಶು ಬುದ್ಧಿ ದಾಟಿದಾಗ ನಿನಗೆ ಇದು ಬರ್ತೈತಿ ಮನುಷ್ಯತ್ವ. ಮನುಷ್ಯತ್ವ ಅಂದ್ರೆ ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ. ಏತತ್ರಯಂ ತ್ರೈಲೋಕ್ಯ ದುರ್ಲಭಂ ಅಂತ. ದೇವಾತೀತ ವೃತ್ತಿ ಯಾವಾಗ ಬರ್ತೈತಿ ನೋಡ್ರಿ, ಯಾವಾಗ ಮನುಷ್ಯತ್ವ ಬರ್ತೈತಿ, ನಮಗೆ ಮುಮುಕ್ಷತ್ವ ಬರ್ತೈತಿ. ಮುಮುಕ್ಷು ಅಂತಂದ್ರೆ ಅವ ದೇವಾತೀತ ವೃತ್ತಿಯನ್ನು ಪಡೆದವ. ದೇವ ವೃತ್ತಿಯಲ್ಲಿ ಸುಧಾ ಅವಾಗ ಸಂಪಾದಗಿರಿ ಒಳಗೆ ನಾವು ಗಳಿಸಿ ಸುಖ ಹೊಂದಬೇಕು ಅನ್ನೋ ವೃತ್ತಿ ಅದು ದೇವವೃತ್ತಿ. ಅದು ಬೇಡಪ್ಪ ನಮ್ಗೆ. ಅದರಾಗೂ ಸುಖ ಇಲ್ಲ. ಯಾರಿಗೇನು ತೊಂದರೆ ಕೊಡದಂಗೆ ಗಳಿಸಿದ್ರು ಅದು ಸುಖ ಕೊಡೋದಿಲ್ಲ ನಮ್ಗೆ. ವಿಹಿತ ಮಾರ್ಗದಿಂದ ಗಳಿಸಿದ್ದ ಸುಖ ಕೊಡೋದಿಲ್ಲ, ಇನ್ನು ನಿಷಿದ್ಧ ಮಾರ್ಗದಿಂದ ಗಳಿಸಿದ್ದ ಸುಖ ಕೊಡ್ತೈತಿ. ಮೋಸ ಮಾಡಿ ವಂಚನೆ ಮಾಡಿ ಅದು ಯಾವುದು ಸುಖ ಕೊಡೋದು. ಎದರಿಂದನೂ ಸುಖ ಇಲ್ಲ. ವಿಹಿತ ಮತ್ತು ನಿಷಿದ್ಧ ಎರಡನ್ನೂ ಮೀರಿ ನಿಂತವ ಅವ ಮುಮುಕ್ಷು ಅಂತ. ಅವಾಗ ಜ್ಞಾನಕ್ಕೈತಿ ಅಂತ. ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅಂತ ತಿಳಿದು ತನ್ನ ಇರುವಿನ ಕಡೆ ಎಲ್ಲ ಕೊಟ್ಟ ನೀವುಗಳು ಅದರ ಅನುಭವ ಮಾಡ್ಕೊಂಡು ಅವ ಮುಮುಕ್ಷು ಅಂತ. ಆ ಮುಮುಕ್ಷತ್ವ ಬರೋದು ಭಾಳ ಕಠಿಣ ಅದ. ಮೊದಲು ಮನುಷ್ಯತ್ವ ಬರಲಿ ನೋಡು. ಅವೆಲ್ಲ ಏನ್ ಮಾಡ್ತೀರಿ? ಪಶು ವ್ಯವಹಾರನ ಮಾಡ್ತೀರಿಲ್ಲ. ಇಂದ್ರಿಯಗಳ ಮಜಾಕ್ ಬೀಳುವೆಲ್ಲ ಪಶುನ ಅಲ್ಲ, ಹೌದಿಲ್ಲ?
ವಿವೇಕ ಇತ್ತಂದ್ರೆ ಅದನ್ನೇ ಯಾಕೆ ಮಾಡಕ್ ಹೋಗಾನ? ಬುದ್ಧಿವಂತ, ವಿಚಾರವಂತ, ಅದನ್ನ ಮಾಡಕ್ ಹೋಗೋದು. ಹಗಲೆಲ್ಲ ಪಶು ವ್ಯವಹಾರ ಮಾಡಿ ದನದ ಮತ್ತೆ ಬೀಳೋದು. ಕಾಮನ ಕೈ ಒಳಗಿನ ಗೊಂಬೆಯಾಗಿ ಎಲ್ಲರೂ ಅದರ ಬೆನ್ನ ಹತ್ತಿ ಗುಲಾಮರ ಹಾಕೊಂಡು ಕುಂತೇವಿ. ಕಾಮನ ಗುಲಾಮಗಿರಿಯಿಂದ ಪಾರಾಗುವುದು ಯಾವಾಗ ನಾವು? ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ವಿದ್ಯೆ ಎಲ್ಲ ಕಾಮನ ಗುಲಾಮಗಿರಿ ಒಳಗೆ ಅದಾವಿಲ್ಲ. ಇವೆಲ್ಲ ಕಾಮನ ಕೈಗೊಂಡಾಗಿ ಕುಣಿದಾಡ್ಲಿಕ್ಕತ್ತೇವ. ಗಡ್ಡಿ ತೇರು ಪಾಲಿಕೆ ಅವನು ಮಾಡಿ ಏನು ಮಾಡವ? ಹಿಂದಿನ ಜನದಾಗ ಎಷ್ಟು ಅಡ್ಡಾಡ್ಯಾವ, ಹತ್ತಿ ಅಡ್ಡಾಡ್ಯಾವ ಏನು? ಹಿಂದಿನ ಜನ ನೆನಪು ಮಾಡ್ಕೊಳಕ್ ಬರ್ತಿದ್ದು ನೆನಪು ಮಾಡ್ಕೊಂಡು ನೋಡ್ಕೋಬೇಕಾರೆ. ಅದಕ್ಕೆ ಅವನ್ನೆಲ್ಲ ಬಿಸಾಡಿ ಹೋಗ್ಕೊಟ್ಟೇವಿ ಅಂತಿದ್ರ. ಗಡ್ಡಿ ತೇರು ಪಾಲಿಕೆ ತಗೊಂಡು ಏನು ಮಾಡವ? ಅವುಗಳಿಂದ ಸುಖ ಸಿಗ್ತೈತೆ. ಗೊತ್ತಿಲ್ಲದವ್ರಿಗೆ ಪಾಪ ಹೊಸ ಗ್ರೂಪ್ ಅನಿಸ್ತಾವ. ಯಾವ ತನ್ನೊಳಗೆ ತಾ ತೃಪ್ತಿಯನ್ನು ಹೊಂದ್ಕೊಂಡಿರ್ತಾನ ಅವನಿಗೆ ಹೊರಗಿನ ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷದಂತೆ ತೋರ್ತವೆ. ಅದ್ರ ಕಡೆ ಯಾಕೆ ಮನಸ್ಸು ಹಾಕ್ತಾನ್ರಿ ಅವ? ತನ್ನೊಳಗೆ ತಾ ತೃಪ್ತಿಯನ್ನು ಹೊಂದಿದವ ಅವಾಗ ಸ್ಥಿತಪ್ರಜ್ಞ ಅಂತಾರೆ. ತನ್ನೊಳಗೆ ತಾ ಆನಂದ ಸ್ಥಿತಿಯನ್ನು ಹೊಂದಿದವ ಸ್ಥಿತಪ್ರಜ್ಞೆ. ಅವ್ಗೆ ಯಾವ ಕಾಮನೆಗಳು ಬಯಕೆಗಳು ಅನ್ಯದರಿಂದ ಹೊಂದಬೇಕನ್ನೋ ಇಚ್ಛೆಗಳಾಗುವುದಿಲ್ಲ ನಾವು. ಸ್ಥಿತಪ್ರಜ್ಞೆ ತನಗೆ ಬೇಕಾದ ತನ್ನೊಳಗೈತೆ ಅನ್ನೋದನ್ನು ಅನುಭವ ಮಾಡ್ತೇವೆ. ಮನುಷ್ಯ ಸ್ವಲ್ಪ ಸಮಯವೂ ಕೂಡ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ನೋಡ್ರಿ, ಬಿಡು ಪುರುಷತ್ಲೆ ಹೊರಗೆ ಹೋಗ್ಬಿಡ್ತೈತೆ ಅದು ಮತ್ತೆ ಮನಸ್ಸು. ಅದಕ್ಕೆ ಎಚ್ಚರದಿಂದ ಇರ್ಬೇಕಾಗತ್ತಲ್ಲ, ಮನಸ್ಸನ್ನು ಹೊರಗೆ ಹೋಗ್ಬಿಡದಂಗ, ವಿಷಯಗಳ ಕಡೆಗೆ ಹೋಗದಂಗೆ ಮನಸ್ಸನ್ನು ಕಾಯ್ಬೇಕಲ್ಲ ನಾವು. ಯಾವಾಗಲೂ ಕಾಯ್ಬೇಕಂದ್ರೆ ಇಂಥ ಒಂದು ವಾತಾವರಣದೊಳಗೆ ಇರ್ಬೇಕು ನಾವು. ಅಂತ ಎಚ್ಚರಗೊಳಿಸೋರ ಸಂಘ ಬೇಕಲ್ಲ ನಮ್ಗೆ. ಮತ್ತು ಜಡಬುದ್ಧಿ ಜಡ ಸಂಘದಾಗ ಅದ್ರಾಗ ಅದ ಸಂಸ್ಕಾರ ನಿನಗಾಕೈತಿ. ಅದನ್ನ ಅಭ್ಯಾಸದ ಒಳಗೆ ವಾರ್ಜಿ ಮಾಡೋದ. ಜಡಬುದ್ಧಿ ಜಡ ಸಂಘದಿಂದ ದೂರಿದ್ದು ಇದ್ರ ಅಭ್ಯಾಸ ನಾವು ಮಾಡ್ಬೇಕು. ಅಂದಾಗ ಮಾಡಿಕೊಡ್ತದೆ, ಇಲ್ಲಾಂದ್ರೆ ಮಾಡಿಕೊಡೋದಿಲ್ಲ, ವಿಘ್ನ ಆಕೈತದ. ಜಡಬುದ್ಧಿ ಜಡ ಸಂಘ ಅಭ್ಯಾಸಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಹೆಂಗ ಆಗ್ಬೇಕು ನಿನಗೆ? ಅನುಭವಕ್ಕೆ ಬರ್ಬೇಕಾರೆ ಹೆಂಗೆ? ಜಡಬುದ್ಧಿ ಜಡ ಸಂಘದಾಗ ಕಾಲ ಸತ್ವಾರ ಎದಕ್ಕೆ ಬಂತು? ಹೃದಯದೊಳಗೆ ವಿಷಯ ವಾಸನಾ ರೂಪಿ ಕಿಲಿಬಿನ ಹುಳ ಕಡಿತಿರ್ತಾವು. ಅವಾಗ ಎಂಥ ಸ್ಥಿತಿ ಒಳಗೆ ನಿಮ್ಗೆ ಸಮಾಧಾನ ಎಲ್ಲಿ ಬರ್ಬೇಕು? ಅದು ಬೇಕು ಇದು ಬೇಕು ಹಂಗೆ ಚಡ್ಕೊಳಿಸ್ತೈತಿ. ಅವ್ರು ನೋಡಿ ನಾನು ಹಂಗೆ ಮಾಡ್ಬೇಕು. ಅದನ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಅಂಧಾನುಕರಣೆ ಅಂತಾರೆ. ಕುಡ್ರ ಬೆನ್ನ ಹತ್ತಿ ನೀನು ಕುಡ್ಡಾಗಬೇಡ. ಯಾರ್ಯಾರು ಬೆನ್ನ ಹತ್ತ ಸುಖಿಗಳಾದವ್ರು ಯಾರ್ದಾರು ನೋಡ್ಕೋ. ಏನು ಮಾಡಿದ್ರು ಅವರು? ಜಗತ್ತಿನಾಗ ಏನಾರು ಮಾಡಿ ಹೊಂದ್ಬೇಕನ್ನೋ ಪ್ರಯತ್ನ ಮಾಡಿದ್ರು ಅವ್ರು. ಎಲ್ಲದರ ಬಗ್ಗೆ ಉದಾಸೀನ ಅವರು. ಬ್ಯಾಡ ಇದ್ರ ಸಹವಾಸ ಬ್ಯಾಡ ಅಂದ್ರೆ ಇಲ್ಲ. ಆಸಕ್ತಿ ತೆಗೆದು ಹಾಕಿದ್ರು ಎದುರಾಗಿ. ಯಾವ್ದ್ರ ಬಗ್ಗೆನೂ ಆಸಕ್ತಿ ಬೇಡ ಅಂತ. ಯಾವ್ದ್ರ ಬಗ್ಗೆ ಕುತೂಹಲ ಮತ್ತು ಆಸಕ್ತಿ ಬೇಡ ಅಂತ. ಏನೂ ಲಾಭ ಇಲ್ಲ ಅದ್ರಾಗ. ಇದ್ರಾಗ ಆಸಕ್ತಿ ಇಟ್ಕೊಂಡ್ರೆ ನಿನಗೆ ನೆಮ್ಮದಿ ಎಲ್ಲಿ ಸಿಗ್ಬೇಕ್ರಿ? ಎಲ್ಲಿಂದ ಬರ್ಬೇಕು? ನೀವು ದುಃಖವನ್ನು ಕಳ್ಕೊಂಡು ನಿಜವಾದ ಸುಖ ಹೊಂದಬೇಕನ್ನುವಂತ ಪ್ರಯತ್ನ ಯಾರು ನಡೆಸಿರಿ ಹೇಳಿ? ನಿಜ ಸುಖ ನಿಜವಾದ ಸುಖ ಹೊಂದಬೇಕನ್ನೋ ಪ್ರಯತ್ನ ಎಲ್ಲಿ ಯಾರು ನಡೆದೈತಿ? ಮತ್ತು ಹೊರಗೆ ಇಂದ್ರಿಯಗಳ ಮೂಲಕ ಅದ ವ್ಯವಸ್ಥೆ ನಡೆದೈತಿ. ಇದು ಯಾವಾಗಲೂ ಇದ್ದದ್ದಲ್ಲ, ಅದು ಮಧ್ಯಂತರದಲ್ಲಿ ತೋರೈತಿ. ಇದು ಮಾಯಾ ಅನ್ನುವಂಥದ್ದು. ಇದ್ರೊಳಗೆ ಏನಾರು ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸಿ ನಾವು. ಬರೀ ದುಡಿಯೋದು, ತಿನ್ನೋದು, ಮರಿ ಮಕ್ಕಳು ಮರಿ ಹಿಡಿಯೋದು. ಇದಕ್ಕಿಂತ ಹೆಚ್ಚಿಂದ ಏನು ಮಾಡ್ತೀಪ್ಪ ನೀನು? ಇದ ಇಷ್ಟ ಆಗೋದಿಲ್ಲ. ಮಾಡಿದ್ದ ಮಾಡೋಕೆ ಸುಭಾದಾಸ ಒಳ್ಳೆದನ್ನ ಮಾಡಿದ್ದೆ. ಎಷ್ಟು ಸಲ ದಿನ ಎಷ್ಟು ದಿನಗಳು ಹೋದ್ರು, ದಿನ ಒಂದು ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗೆ.
ಎಚ್ಚರ ಆದ್ಕೂಲೆ ಬರೀ ಅದನ್ನ ಮಾಡಿದ್ರು. ಅದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖ ಹೊಂದಿದವ್ರು ಇದನ್ನ ಮಾಡಿದ್ರು, ಇದ್ರ ಬೆನ್ನ ಹತ್ತಿದ್ರು ನಾವು. ಈ ವ್ಯವಸಾಯ ಮಾಡಿದ್ರ ಅದನ್ನು ಇಂದ್ರಿಯಗಳ ಮೂಲಕ ವಿಷಯ ಸಂಗ್ರಹ ಮಾಡಿ ವಿಷಯ ಭೋಗ ಮಾಡೋ ಪ್ರಯತ್ನ ಮಾಡಿದ್ರು ನಾವು. ಅದನ್ನು ಬಂದ್ ಮಾಡಿದ್ರು, ಅದನ್ನ ವ್ಯಾಪಾರ. ಇಂದ್ರಿಯ ಮತ್ತು ವಿಷಯ ಸಂಪರ್ಕ ಭೋಗದಿಂದ ಹಿಂದಕ್ಕೆ ಸರ್ಕುವ ಪ್ರಯತ್ನ ಮಾಡಿದ್ರು. ಅದು ಸರಿ, ಅದರಿಂದ ವ್ಯಾಪಾರ ಹಗರ್ಗೆ ಕೈ ಬಿಡೋದು. ಒಮ್ಮೆಗೆ ಮಾಡ್ಕೊಂತ ಬಂದಿ ರೂಢಿ, ಸ್ಪೀಡ್ ಐತಿ ಗಾಡಿ, ಈಗ ಒಮ್ಮೆಲೆ ಬ್ರೇಕ್ ಹಚ್ಚಿದ ಕೂಲೆ ಅನಾಹುತ ಆಕೈತಿ. ಹೌದಿಲ್ಲ? ಬಿಡು ಒಮ್ಮೆಲೆ ಬಿಡ್ಸಾಕದ ಕೂಲೆ ಇದಕ್ಕೆ ಹುಚ್ಚ ಹಿಡಿತೈತಿ ಮತ್ತೆ. ಹೌದಿಲ್ಲ? ಮಾಡ್ಕೊಂತ ಬಂದದ್ದನ್ನು ಅದು ಬಿಡಾಕಾಗೋದಿಲ್ಲ. ಕ್ರಮೇಣ ಅದನ್ನ ಕಂಟ್ರೋಲ್ನಾಗ ಮಾಡ್ಕೊಂಡು ಇದೇ ವಿಚಾರ ಹೇಳ್ಕೊಂತ ಕೇಳ್ಕೊಂತ ನಾವು ಅದರಿಂದ ಹಿಂದಕ್ಕೆ ಸರಿಬೇಕಾಗೈತಿ. ಅಂತರ್ಮುಖಿಯಾಗಿ ಉಳ್ಕೋಬೇಕಾಗೈತಿ. ಶಾಣೆ ಆದವ ಹಗರ್ಕ ಅದರಿಂದ ಇದು ಸರ್ಕೋತ ವಿಚಾರವಂತ. ಇಲ್ಲ ಇನ್ನ ನೋಡೇ ಬಿಡುವ ಹಂಗ ತಿರುಗ್ತೈತಿ ಬಾಯಿ ತಕೊಂಡು. ನೆಮ್ಮದಿ ಎಲ್ಲಿ ಸಿಗ್ಬೇಕು ನಮ್ಗೆ? ಇಲ್ಲದಲ್ಲಿ ಹುಡುಕಿರಿ. ನಿಮ್ಮೊಳಗೆ ಇದ್ದದ್ದನ್ನು ಅನ್ಯದ್ರ ಹುಡುಕಿರಿ ಸಿಗ್ತೈತೆ. ನಿನ್ನೊಳಗೆ ಐತೆ ಅದು. ಅದನ್ನ ಒಳಗೆ ನೋಡ್ಕೋಬೇಕು, ಹೊರಗೆ ನೋಡ್ಕೋಬೇಕು. ಮಾಯಾ ಯಾವಾಗಲೂ ಇದ್ದದ್ದಲ್ಲಿದು, ಮಧ್ಯಂತರದಲ್ಲಿ ತೋರಿದ್ದು. ಯಾವಾಗಲೂ ಇದ್ದದ್ದಾದ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ಏನ್ ಈ ಶರೀರ ಸುಖ ಕೊಡ್ತೈತೆ ಅನ್ನೋ ಭ್ರಮದೊಳಗದೀವಿ ನಾವು. ಈ ಶರೀರದಿಂದ ಸುಖ ಹೊಂದಿದವ್ರು ಯಾರಿದ್ರಿ? ನಮಗೆ ಬೇಕಾದದ್ದು ಅದು ಕೊಡೋದಿಲ್ಲ. ತನ್ನ ಅಂತೇಳಿ ಏನೈತೆ ಅದನ್ನು ಕೊಡ್ತೈತೆ ಅದು. ಇಲ್ಲಿ ತನಕ ಇದನ್ನು ಅವಲಂಬಿಸ್ಕೊಂಡು ಬಂದಿಯಲ್ಲ, ಏನು ಕೊಡ್ತೀನಿ ನಿನಗಿದೆ? ಶರೀರ ಅವಲಂಬಿಸ್ಕೊಂಡು ಕುಂತಿಯಲ್ಲ, ಸುಖ ಕೊಡ್ತೈತೆ ಅಂತ ಕೊಟ್ಟೈತೇನ ಅದು? ಏನು ಮೋಸ ಆಯ್ತು ಅಂತಿ ಹಿಂದಗಡೆ? ಏನನ್ನು ಮೋಸ ಆಯ್ತು? ಸ್ಥಿರವಾದದ್ದು ನಂಬಬೇಡ ಅಂತ ಎಚ್ಚರಿಕೆ ಕೊಟ್ಟರು ಮತ್ತು ಇದನ್ನು ನಂಬ್ಕೊಂಡು ಕುಂತಿಯಲ್ಲ. ಹೇಳ ಮತ್ತು ಅದನ್ನು ಮಾಡಿದೆ. ಅಸ್ಥಿರವಾದಂಥ ಅದನ್ನು ನಂಬಬೇಡ. ಸ್ಥಿರವಾದದ್ದಲ್ಲ ಇದು, ಯಾರಿಗೆ ಸುಖ ಕೊಡೋದಿಲ್ಲ. ಅದನ್ನು ನಂಬದಿರು, ನೆಚ್ಚದಿರು. ಇದನ್ನು ಅವಲಂಬಿಸಕ್ಕೆ ಹೋಗಬೇಡ. ಸುಖ ಶಾಂತಿಗೋಸ್ಕರ ಕೈ ಬಿಡೋದು. ಸುಖಿಗಳಾದವರೆಲ್ಲ ಏನು ಅವಲಂಬನೆ ಮಾಡಿದರೆ ಅವರು? ನೀ ಶರೀರ ಈ ಉಪಾಧಿಗಳ ಅವಲಂಬನೆ ಮಾಡಿದ್ರೆ ನಾವು ಕೈ ಬಿಟ್ರು ಅವನ್ನೆಲ್ಲ ವಿಚಾರದಿಂದ. ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡೋದು, ಅಲ್ಗಳದ್ರಿಲ್ಲ ಅವನ್ನೆಲ್ಲ. ಶರೀರ ಮುಂತಾದ ಉಪಾಧಿಗಳನ್ನೆಲ್ಲ ಕೈ ಬಿಟ್ರು ಅವನು. ಕೈ ಬಿಟ್ಟು ಅದರ ಒಳಗೆ ಅಂತರ್ಮುಖಿಯಾಗಿ ನಮ್ಮ ಇರುವಿನ ಅವಲಂಬನೆ ಮಾಡಿ, ಇದ್ದ ವಸ್ತುವಿನ ಅವಲಂಬನೆ ಮಾಡಿ ಮಧ್ಯಂತರದಲ್ಲಿ ತೋರಿಡಬಹುದು. ಬೆನ್ನು ಹತ್ಯವನು ಇಂದ್ರಿಯಗಳಿಗೆ ಗೋಚರ ಆಗುವ ವ್ಯವಹಾರ ಯಾರಿಗೂ ಅವು ನೆಮ್ಮದಿಯನ್ನು ಕೊಡೋದಿಲ್ಲ ಅನ್ನೋ ವಿಚಾರ ಹೊಡಿಬೇಕಲ್ಲ ನಾವು. ಹೊಡೆದಾಗಲ್ಲ ಅವಾಗ ಹೊಳಿ ಮಠ ಇದ್ರಾಗ ಹಿಂದೆ ಸರಿಯಾಗಿ ಆಗುದಿಲ್ಲ ನಾವು. ಏನ್ ಮೋಕ್ಷ ಸಾಧನಗಳಾದ ವಿವೇಕ ವೈರಾಗ್ಯ ಅಭ್ಯಾಸಗಳನ್ನು ಅಭ್ಯಸಿದವನಿಗೆ ಭೋಗ ಸಾಧನೆಗಳು ಯಾವುದೇ ಥರದ ಅಡ್ಡಿಯನ್ನು ಉಂಟು ಮಾಡಲಾರು. ಈ ಅಭ್ಯಾಸ ನಿನಗೆ ಬಲಿತೆ ಅಂದ್ರೆ ಹೊರಗೆ ಏನಿದ್ರು ನಿನಗೇನು ಬಾಧಕ ಆಗುದಿಲ್ಲ. ಏನ್ ಇರ್ಲಿಲ್ಲ ಬೇಕಾದಂಗೆ ಇರುವಲ್ವ. ಗೊತ್ತಾದ ಹಕ್ಕಿಕತಿ ಗೊತ್ತಾದ ಮ್ಯಾಗ ಅದರ ಆಸಕ್ತಿ ಕಡಿಮೆ ಆಕತಿ. ಏನ್ ಅದ್ರಾಗ ಹಣಿಕೆ ಹಾಕೋದೆಲ್ಲ ಹೋಗಕೈತೆ ತಗಿಂದ ಆಸಕ್ತಿ. ಅನಾಸಕ್ತನಾಗಿ ಇರ್ತಾನ ಅವ್ರು. ನಿನ್ನಲ್ಲಿ ಈ ವಿಚಾರ ಜಾಗೃತ ಆತಂದ್ರೆ ಏನ್ ಹಂಗ ಜ್ಞಾನಿ ಇರ್ತಾನ. ನಾವು ಅನಾಸಕ್ತಿ ಒಳಗ ವ್ಯವಹಾರ ಮಾಡ್ತಿರ್ತಾನೆ. ಅದ್ರಾಗೂ ಆಸಕ್ತಿ ಇರ್ತದೆ. ಸುಳ್ಳಂತ ತಿಳ್ಕೊಂಡು ವ್ಯವಹಾರ ಮಾಡ್ತಿರ್ತಾನೆ. ಎಚ್ಚರ ಆದವ. ನಾವು ಮತ್ತು ಇದ್ರಾಗ ಮಬ್ಬಿನಾಗ ಬಿದ್ದೇವೆ. ಇದೇ ಕರೆ ಅಂತ ತಿಳ್ಕೊಂಡಿದ್ರ ಬೆನ್ನ ಹತ್ತ. ಗೃಹಸ್ಥ ಸನ್ಯಾಸಿ ಎರಡೂ ಒಂದರಿ. ಸನ್ಯಾಸಿ ಅಂದ್ರೆ ಹೆಂಡತಿ ಮಾಡ್ಕೊಳ್ಳೇ ಇದ್ದಾವ ಅಂತ ತಿಳ್ಕೊಂಡಿರ್ತಾರೆ ಎಲ್ಲರೂ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತ. ಅವೆಲ್ಲ ಪ್ರಾರಂಭ ಪ್ರಕಾರ. ನಿನಗಿಲ್ಲ ಅಂದ್ರೆ ಹುಡುಕ್ಯಾಡಿದ್ರು ನಿನಗೆ ಸಿಗೋದಿಲ್ಲ. ಇತ್ತಂದ್ರೆ ನೀನು ಇದ್ರು ಬಿಡೋದು, ಎಲ್ಲಿದ್ದಲ್ಲಿಂದ ಬೆನ್ನು ಹತ್ತಿ ಬರ್ತೈತಿ. ಹೌದಿಲ್ಲ? ಹುಡುಕ್ಯಾಡ್ಕೊಂಡು ಬರ್ತೈತಿ.
ಇರ್ಲಿಲ್ಲ ಅಂದ್ರೆ ಎಲ್ಲಿ ಹುಡುಕಿರು ನಿನಗೆ ಅದು ಸಿಗುದಿಲ್ಲ. ದಾರ್ಯಾಗ ಕುಡಿದ ಮ್ಯಾಳ ಅದ. ಅದ್ರ ಹೆಂಡ್ರು ಗಂಡ್ರು ಮಕ್ಕಳು ಅಂದ್ರೆ ದಾರ್ಯಾಗ ಭೇಟಿ ಆಗ್ಯಾವ. ಹೌದಿಲ್ಲ? ಮತ್ತು ಮತ್ತು ಆಗಲಿ ಹೋಗುವು ನಾವು. ಟೈಮ್ ಯಾವ ಇರ್ತಾವ ನಿನ್ ಕೂಡ? ಏನು ಭರವಸೆ ಐತ್ರಿ ನಿನ್ನ ಕೂಡಿರು ಯಾವ್ದ ಯಾವ ಇಲ್ಲ. ನಿನ್ನ ಮಾಡಿದ ಕರ್ಮ ಒಂದ ನಿನ್ನ ಕೂಡ ಬರುದು ನೋಡು. ಏನ್ ನೀವು ಮಾಡಿದ ಕರ್ಮನ ನಿನ್ನ ಬೆನ್ನು ಹತ್ತೈತಿ. ನೀವೇನು ಮಾಡಿರ್ತಿ ಅಲ್ಲಿ ಯಾವ ನೀನು ಗಳಿಸಿದ ವಸ್ತುಗಳು ಯಾವ ನಿನ್ನ ಹಿಂಬಾಲಿ ಬರುದಿಲ್ಲ. ಅವುಗಳ ಸಂಬಂಧ ಏನೆಲ್ಲ ಕರ್ಮಗಳನ್ನು ಮಾಡಿರ್ತಿಯಲ್ಲ ಚಲೋ ಕೆಟ್ಟ ಅದು ಬೆನ್ನು ಹತ್ತಿ ಬರ್ತೈತಿ. ಏನ್ ನಮ್ಮ ಹಿಂಬಾಲಿ ಬರುವುದು ಅದ ಡಿಪಾಸಿಟ್ ಮಾಡಿರ್ತೀಯಲ್ಲ, ಪುಣ್ಯ ಮತ್ತು ಪಾಪಗಳ ಡಿಪಾಸಿಟ್ ಅದ ಬರುದು. ಅದ ನಮಗೆ ಉಣಿಸು ಊಟ ಹೋಗಿ ಅದನ್ನ ಉಣಿಸ್ಬೇಕಾಗೈತಿ. ನಾವು ಮಾಡಿದ ಕರ್ಮ ಬುತ್ತಿ ಕಟ್ಕೊಂಡ ಅದನ್ನ ಹೋಗುದು ನಾವು. ಏನ್ ಅದ ಇಟ್ಟಲ್ಲಿ ಕೊಟ್ಟಲ್ಲಿ ಎಲ್ಲ ನೀವು ಮಾಡಿದ್ದೆಲ್ಲ ಅಲ್ಲೇ ಹಳವ್ರಿಗೆ ಅವು. ಯಾಕ್ರಿ ಅರಿವಿ ಆಂಚಡಿ ಅಗಸರ ಪಾಲ್ ಅಂತಾರಲ್ಲ, ಹೌದಿಲ್ಲ? ನಿನ್ನ ಹಿಂಬಾಲಿ ಮಾಡಿದ ಸಂಸ್ಕಾರ ಅಷ್ಟ ನಿನ್ನ ಹಿಂಬಾಲಿ ಬರ್ತದೆ. ಉತ್ತಮ ಸಂಸ್ಕಾರ ಮಾಡ್ಕೊಂಡ್ರೆ ಉತ್ತಮ ಜನ್ಮ ಬರ್ತದ, ಹೀನ ಸಂಸ್ಕಾರ ಮಾಡ್ಕೊಂಡ್ರೆ ಹೀನ ಜನ್ಮ ಬರ್ತದ. ಹೆಂಗಿರ್ಬೇಕು ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದ್ದು ತೋರ್ಸ್ಯಾರಿಲ್ಲೋ ಅನುಭವಿಗಳು. ಎದರ ಸಂಬಂಧ ಪಡ್ಕೊಂಡ್ರಿ? ಅವ್ರು ಬಾಳ್ಯಾಕೆ ಪಡ್ಕೊಂಡ್ರ ನಾವು? ತಮ್ಮ ನಿಜದವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿರಂತರ ಪ್ರಯತ್ನ ಮಾಡಿದ್ರು. ತಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋಬೇಕಪ್ಪ. ಈಗ ಜಾಗೃತ ಆಗ್ಬೇಕು. ಮನುಷ್ಯನ ಜನ್ಮ ಇದ್ದಾಗ ಈ ಸಂಸ್ಕಾರವನ್ನು ಮಾಡ್ಕೊಂಡೆ ಅಂದ್ರೆ ನಿನಗೆ ಉತ್ತಮ ಜನ್ಮ ಬರ್ತದೆ ನೋಡ್ರಿ. ಏನ್ ಹೀನ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಹೀನ ಜನ್ಮ ಕಾದ್ಕೋತಾವ ನಿನಗೆ. ಏನ್ ಈಗ ಸುಧಾರಿಸ್ಕೊಳಿಕ್ ಬರ್ತೈತಿ ನಿನ್ನ ಮನುಷ್ಯನ ಜನ್ಮದಾಗ. ಹೆಂಗ ಬೇಕಾದಂಗೆ ನೀ ಮಾಡ್ಕೋಬಹುದು. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ ಎಲ್ಲ. ಏನ್ ಯದ್ವಾ ತದ್ವಾ ಮಾಡಿರ್ ಮತ್ತೆ ಯದ್ವಾ ತದ್ವನಾಗ ಅವ್ರೇನು ಹೇಳ್ತಾರೆ ಬಿಡೋ, ನೀನು ಮಂಗಿ ಅನ್ನಂಗ ಮಾಡಿದಿ, ಹೌದಿಲ್ಲ? ಅವಾಗ ಹೊಳಿಲಿಲ್ಲ. ಎಲ್ಲ ಕೈ ಕೊಟ್ಟ ಮ್ಯಾಗ ಬುದ್ಧಿ ಬಂತು ನೀನು. ಏನು ಮಾಡೋದು? ಇನ್ನು ಹಲಿಗೆ ಹೊಡೆಸೋಗಂದ್ರ ಅಂತ ಕತಿ ಮುಗಿದ ಮ್ಯಾಗ ಬಂದಿದ್ದು ಏನ್ ತೀತಿ ಕುಂಡ್ರಾಕಾಗ್ಬಾರ್ದು. ಕುಂತು ಕೇಳಾಕ ನೀನು ಪುರ್ಸೊತ್ತಿಲ್ಲ ನಿನಗೆ. ಕಿವಿನೂ ಹೋಗ್ಯಾವ. ಏನು ಮಾಡವ? ಹೋಗಿನ್ನು ನೋಡಿ ನೀ ಜಾತ್ರೆ ಮಾಡೋಗಂದ್ರ ಕಿವಿ ಕೇಳಲಿಲ್ಲ ಅಂದ್ರೆ ಏನು ಮಾಡ್ತಾವ? ಎಲ್ಲ ನೆಟ್ಟಗೆ ಇದ್ದಾಗ ಮಾಡ್ಕೊಳ್ಳಿಲ್ಲಲ್ಲ ಕೆಲಸ. ಅಲ್ಲಿ ವಿಷಯಾಂತದಾಗ ಬಿದ್ದು ಎಲ್ಲ ಹಾಳು ಮಾಡ್ಕೊಂಡು ಶರೀರ ಮಂಗಿ ನಂಗೆ ಮಾಡಿ ಕಡೆ ಹೊಳ್ಳಿ ನೋಡ್ಲಿಲ್ಲ. ಯಾಕ್ರಿ? ಎಲ್ಲ ಸೊಟ್ಟ ಆದ್ಮ್ಯಾಗ ಬಂದಿಪ್ಪ, ಇಂದ್ರಿಯಗಳು ಸೊಟ್ಟ ಆದ್ಮ್ಯಾಗ. ಗೃಹಸ್ಥ ಅಂದ್ರೆ ಯಾರಿಗಂತಾರೆ? ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಯಾಗಿ ನಿಂತವಾಗ ಗೃಹಸ್ಥ ಅಂತಾರೆ. ಏನ್ ತಮ್ಮ ಮನ್ಯಾಗ ಇದ್ದಾವ, ಮಂದಿ ಮನ್ಯಾಗ ಇದ್ದಾವ ಗೃಹಸ್ಥ ನಾವು. ನಿಮ್ಮ ಮಂದಿ ಮನೆ ಆಗಿದೀವ, ನಿಮ್ಮ ಮನೆ ಆಗಿದೀವಿ ನೋಡು. ಈ ಶರೀರ ಇರುವ ಮನೆ ನಿನ್ನ ಮನೆನೂ ಅಲ್ಲ, ಈ ಶರೀರನೂ ನಿನ್ನ ಮನೆ ಅಲ್ಲ. ಈ ಶರೀರ ನಂದನ್ನವ್ರ ಗತಿನೂ ಭಾಳ ಐತಿ, ಹೌದಿಲ್ಲ? ಶರೀರ ಇರುವ ಮನೆ ನಂದನ್ನವ್ರ ಗತಿನೂ ದೊಡ್ಡದೈತಿ ಅಂತಾರೆ. ಎಲ್ಲರೂ ನಂದ ಅಂತಾರ. ಈ ಶರೀರ ನೀನು ನಂದಂತಿ. ಇದ್ರಾಗ ಎಷ್ಟು ಅದಾವ? ಇದ್ರಾಗ ಜೀವಿಗಳು ಯಾಕ್ರಿ? ರಕ್ತ ಕಣಗಳು ಅದಾವ, ಅದಾವೆಲ್ಲ ಅವು ನಂದ ಅಂತಾವ. ಯಾವಾಗ ಬೇಕಾವಾಗ ಇದನ್ನು ತಿಂದು ಮುಗಿಸ್ತಾವ. ಅವೆಲ್ಲ ತಯಾರದಾವ ಇದ್ರಾಗೆಲ್ಲ, ಹೌದಿಲ್ಲ? ರಕ್ತ ಕಣಗಳು ಅಭಿಧಮನಿ ಅಪಧಮನಿ ಅಂತದವಲ್ಲೆಲ್ಲ ರಕ್ತ ಕಣಗಳೆಲ್ಲ ನೀನು ಯಾವಾಗ ಮುಗಿಸೇ ಬಿಡ್ತಾವ ಇದನ್ನ ಶರೀರ. ನೀ ಮಣ್ಣು ಕೊಡೋದ ಬೇಕಾಗಿಲ್ಲ. ಇದನ್ನ 4-7 ದಿನದಾಗ ವಾಶ್ ಮಾಡಿಬಿಡ್ತಾವ ನೋಡ್ರಿ, ತಿಂದು ಬಿಡ್ತಾವೆಲ್ಲ. ಇಲ್ಲದಂಗೆ ಮಾಡಿ ಹೋಗ್ತಾವ ನೋಡ್ರಿ, ಹೌದಿಲ್ಲ? ಬೇಕಾಗಿಲ್ಲ ಅವ ತನ್ನಿಂದ ತಾನ ತಿಂದು ಕೈ ಮುಗಿಸ್ಬಿಡ್ತಾವೆಲ್ಲ. ನೋಡಿ ನೀವು ಬೇಕಾರೆ ಯಾರ ಅಡವಿ ಆಗೋದು ಅಲ್ಲಿ ಬಿದ್ದಿರ್ತಾವಲ್ಲ ಎಷ್ಟೋ ಪ್ರಾಣಿಗಳು, ಅವು ಯಾವಾರ ತಿಂದು ನೋಡ್ರಿ. ನೀವು ಎಲ್ಲೆಲ್ಲಿ ಬಿದ್ದು ಹೋಗ್ತಾವ ಅವನ್ನ ಯಾರ ಹೋಗ್ಯಾಕ ಹೋಗಾರ? ಅವನ್ನ ಎಲ್ಲಿ ಹೋಗ್ಯಾವು? ಏನು ಅವಲ್ಲ ಉಳ್ದವು. ಕೆಲವು ದಿನಕ್ಕೆ ಅವು ಹೋಗಿಬಿಡ್ತಾವ್ರಿ. ಭಾಳ ದಿನಕ್ಕೆ ಅವಕ್ಕೂ ನಾಶ ಆಗ್ಬೇಕವು. ಏನ್ ಇವೆಲ್ಲ ತನ್ನಿಂದ ತಾನ ಆಟೋಮೆಟಿಕ್ ನಿಸರ್ಗದ ಹಂಗೈತೆ. ಅದೆಲ್ಲ ನಾಶ ಆಗಿ ಕೆಟ್ಟು ಹೋಗೋದನ್ನ ಅವು ಅದು ಇರಲಿಲ್ಲ ಅಂತಂದ್ರೆ ಜಗನ ಸಿಗ್ತಿದ್ದಿಲ್ಲ ಇದಕ್ಕೆ, ಹೌದಿಲ್ಲ?
ಎಲ್ಲ ಮತ್ತು ಮೊದಲಿನ ಹೆಂಗೆ ಎಲ್ಲಿಂದ ಬಂದಿತ್ತು ಪುನಃ ಹಂಗೆ ಆಗಿ ಹೋಗೋದು. ಮಣ್ಣಿನ ಕಾಯ ಮಣ್ಣಿಗೆ ಅಂತಾರಲ್ಲ, ತನ್ನಂಗ ಮಾಡ್ಕೊಂಡ್ಬಿಡೋದು ಅದು. ತನ್ನ ಅವಯವ ತಮ್ಮ ಇವೆಲ್ಲ ಅಂಶ ಏನೈತೆಲ್ಲ ಮಣ್ಣಿನ ಮಣ್ಣಿಗೆ, ನೀರಿನ ನೀರಿಗೆ, ಗಾಳಿ ಗಾಳಿಗೆ ಬೆರ್ತು ಹೋಗ್ಬಿಡ್ತೈತಿ. ಪಂಚಭೂತಾದಿಗಳಲ್ಲಿ ವಿಲೀನ ಆಗುವುದು. ಏನು ಆದ್ರೆ ನೀನು ಅದರಿಂದ ಆದ ಕಾರ್ಯ ಅಲ್ಲ, ಅದು ನೀನಂತ ತಪ್ಪು ತಿಳುವಳಿಕೆ ಮಾಡ್ಕೊಂಡೆ. ಅದು ಇಲ್ಲುಲ್ಲೇ ನಿನಗೆ ಇರಾಕ್ ಬರ್ತೈತಿ, ಅದು ಹೋದ್ರೂ ನಿನಗೆ ಇರಾಕ್ ಬರ್ತೈತಿ. ಅದು ಇದ್ರೂ ಇದ್ರ ಸಂಬಂಧ ಇಲ್ಲ, ಇರ್ಲಿಕ್ಕೂ ನಿನಗೆ ಸಂಬಂಧ ಇಲ್ಲ. ಸಂಬಂಧ ತಪ್ಪಿಸ್ಕೊ ಅಂದ್ರೆ ಆರಾಮ್ ಇರ್ತೀನಿ. ಇದ್ರ ಸಂಬಂಧ ಹಚ್ಕೊಂಡು ಬಳಲಿಕ್ಕತ್ತೀನಿ ನಾನು ನನ್ನದು ಅಂತ. ನೀ ಇದ್ದಾಗ ಇದ್ರ ಚೆಲ್ಲಾಟ, ನೀ ಇರ್ಲಿಲ್ಲ ಅಂದ್ರೆ ಇದ್ರ ನೀ ಸರ್ಕೊಂಡೆ ಅಂದ್ರೆ ಇದ್ರಾಗ ಏನೈತ್ರಿ? ಯಾರು ಹೊಳ್ಳಿ ನೋಡುದಿಲ್ಲ ಅದನ್ನ. ನೀ ಅದಿ ಅಂತ ಎಲ್ಲರೂ ಬರ್ತಾರೆ ನೀನು ಇದನ್ನ ಮಾತಾಡ್ಸಕ್ಕೆ. ಯಾಕ್ರಿ ನೀನ ಇದ್ರಾಗ ಇರ್ಲಿಲ್ಲ ಅಂದ್ರೆ ಸನಿಯಕ್ಕೆ ಯಾರು ಹಾಯುದಿಲ್ಲ. ಹೋಗೋ ಮರ ಅದನ್ನೇನು ನೋಡ್ತೀಯ ಅಂತ ಹೆದರ್ತಾರಿಲ್ಲ. ನೀ ಇದ್ದಾಗ ಅದಿ ಅಂತ ಧೈರ್ಯ, ಹೌದಿಲ್ಲ? ಧೈರ್ಯ ಕಳ್ಕೊಂಡ್ಬಿಡ್ತೀವಿ ಇದ್ರಾಗ. ಏನು ಅಯ್ಯಪ್ಪ ಬ್ಯಾಡ ಸರಿ ಇದಂತ ಏನು ಇಲ್ಲ. ಜೀವ ಇರು ಮಠ ಇದರಿಂದ ಅಗಲಿದೆ ಅಂದ್ರೆ ಮುಗಿದು ಹೋತಿ. ಅವಧಿ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಇರ್ತೈತಿ. ಏನ್ ಋಣ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಋಣ ಆಗಲಿ ಹೋಗ್ಬಿಡ್ತೈತಿ. ಅಗ್ರಿಮೆಂಟ್ ಮುಗಿತೆ ಅಂದ್ರೆ ಮುಗಿದು ಹೋದ. ಒಂದು ಕ್ಷಣ ಕೂಡ ಇರೋದು, ಎಲ್ಲವೂ ಆಗಲಿ ಹೋಗ್ಬಿಡ್ತೈತಿ. ಅದು ಮುಗಿದ್ರೊಳಗಾಗಿ ನಿನ್ನ ನಿಜವನ್ನು ನೀ ತಿಳ್ಕೊ, ನಿನ್ನ ಕೆಲಸ ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಇದು ಹೋಗೋದ್ರೊಳಗಾಗಿ ಮತ್ತ ಅಜ್ಞಾನದೊಳಗೆ ಮತ್ತೆ ಅಂತ ಜನ್ಮ ಬಂದು ಅಂದ್ರೆ ನಿನಗೆ ತಿಳ್ಕೊಳಕ್ ಬರ್ತಲ್ಲ. ಅಲ್ಲಿ ಅರಿವು ಇಲ್ಲ, ಅಲ್ಲಿ ಕತ್ತಲ್ದಾಗ ಎಲ್ಲಿ ದಾರಿ ಕಾಣ್ಬೇಕು ನೀನು? ಹಂಗೆ ಕೇಳಿಸ್ಕೊಂತ ಹೋಗೋದಲ್ಲಿ ಏನು ಜನ್ಮ ಅಂತ ಹಂಗೆ ಕತ್ತಲ್ದಾಗ ಏನು ಜನ್ಮಗಳನ್ನು ಹೊಂದಿದೆ ಅಂದ್ರೆ ಇದ್ರ ಎಚ್ಚರಗೊಳಿಸೋರು ಯಾರು ನಿನಗೆ? ಏನೋ ಮನುಷ್ಯನ ಜನ್ಮ ಬಂದತ್ತ, ಇದರ ನೆನಪಿಗೆ ತಂದು ಕೂಡ ಅವ್ರು ಸಿಕ್ಕಾರ. ನೆನಪಿಗೆ ತಂದ್ಕೊಂಡಿರೋ ಪ್ರಯತ್ನವನ್ನು ಮಾಡು, ದೌಡ್ ಮಾಡ್ಕೋ. ಕೆಲಸ ಮಾಡಿಕೊಂಡ್ರೆ ನಿನಗೆ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಏನು ಅಂತ ತಿಳ್ಕೊಂಡು ಅದ್ರ ಲಾಭ ಮಾಡ್ಕೋ. ಮನುಷ್ಯ ಕುಲದ ಜನನದ ಲಾಭ ನಮ್ಮನ್ನು ನಾವು ತಿಳ್ಕೊಳ್ಳೋ ಅಭ್ಯಾಸ. ಅದಕ್ಕೆ ಅದ್ರ ಬಗ್ಗೆ ನಮ್ಮ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಅನುಭವಿಗಳ ಮುಖಾಂತರ ಅದನ್ನು ಕೇಳುವುದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಕಾಯಕ ಮಾಡ್ಬೇಕು ನಾವು. ಮನುಷ್ಯನ ಜನ್ಮದ ಕಾಯಕ ಅಂದ್ರೆ ಇದಕ್ಕಂತಾರ. ಯಾವ ಜನ್ಮದ ಕೆಲಸ ನಡೆಸಿ ನೋಡ್ಕೋ. ಮನುಷ್ಯನ ಜನ್ಮಕ್ಕೆ ಒಂದು ಪಶು ಪಕ್ಷಿಗಳ ಜನ್ಮದ ಕೆಲಸ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿ. ಎದಕ್ಕೆ ಬಂದೇವನು ಸುಧಾ ಖಬರ್ ಇಲ್ಲ ಅಲ್ವ. ಇಲ್ಲಿ ಬಂದಿಂದ ಬರೇ ಅದ ಪಶು ವೃತ್ತಿನ ಐತಿ ಅಂದ್ರೆ ರಾಕ್ಷಸಿ ವೃತ್ತಿ. ಏನು ಮನುಷ್ಯ ಅಂತಾರೆ ನಿನಗಂತಾರೆ, ಹೌದಿಲ್ಲ? ಇನ್ನೊಬ್ಬರಿಗೆ ಬರೇ ತೊಂದರೆ ಕೊಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಬರೇ ಇದಾಗ ಏಣಿಕೆ ಹಾಕೊಂತ ಕುಂದೈತಿ. ದುಷ್ಟ ವಿಚಾರಗಳನ್ನು ಮನಸ್ಸಿನಾಗ ತುಂಬಿಕೊಂಡ ಸಮಾಧಾನ ಶಾಂತಿ ಸಿಗ್ತೈತೆ ನನಗೆ? ನೀ ಕೆಡಕು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ಮೊದಲು ನಿನ್ಗೆ ಬಂದಿರ್ತೈತೆ ದಾಳೆ, ನೀನ ಕೆಟ್ಟ ಹೋಕ್ಕಿ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಬಂದ್ರೆ ಒಳ್ಳೇದಾಕೈತಿ. ಅದಕ್ಕೆ ಒಳ್ಳೆಯ ಭಾವನೆಗಳನ್ನು ಮಾಡಿರಪ್ಪ, ಹಿತವಾದದ್ದನ್ನು ಮಾಡ್ರಿ, ನಿನಗೆ ಹಿತ ಆಯ್ತು. ಇನ್ನೊಬ್ಬರಿಗೆ ಹಿತ ಮಾಡೋದು ಎದರ ಸಂಬಂಧ? ನಿನ್ನ ಹಿತಕ್ಕಾಗಿ. ಇನ್ನೊಬ್ಬರಿಗೆ ಕೆಡಕು ಮಾಡೋದೆಲ್ಲ ನಿನಗೆ ಕೆಡಕು. ನಿನ್ನ ಕಾಲ ಮೇಲೆ ನೀನ ಕಲ್ಲು ಚೆಲ್ಕೊಂಡ. ಎಂದಿಗೂ ಯಾರಿಗೂ ಯಾವ ಕಾಲಕ್ಕೂ ಕೆಡಕು ಬಯಸಕ್ಕೆ ಹೋಗ್ಬೇಡ. ನೀ ಕೆಡಕು ಬಯಸಿದ್ರೆ ನಾನೇ ಚಲೋ ಇರ್ಬೇಕು, ಹಾಳಾಗಿ ಹೋಗ್ಲಿ ಅಂದ್ರೆ ನೀನೇ ಹಾಳಾಗಿ ಹೋಗಿ. ಮೊದಲು ನಿನಗೆ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ನೀ ಇನ್ನೊಬ್ರಿಗೆ ಒಳ್ಳೇದು ಮಾಡಕ್ಕಲಿ. ನಿನಗೆ ಏನು ಬೇಕು ಅದನ್ನು ಇನ್ನೊಬ್ಬರಿಗೆ ನೀ ಕೊಡ. ನಮ್ಗೆ ಯಾವ್ದು ಬೇಡ ಅದನ್ನು ಇನ್ನೊಬ್ಬರಿಗೆ ನೀ ಕೊಡಕ್ಕೆ ಹೋಗ್ಬೇಡ, ಹೌದಿಲ್ಲ? ಇನ್ನೊಬ್ರಿಗೆ ಏನಾರ ಅನಿಸ್ಬೋದು ಬೇಡಪ್ಪ ಅಂದ್ರೆ ಇನ್ನೊಬ್ರಿಗೆ ಏನು ಅನ್ನಕ್ಕೆ ಹೋಗ್ಬೇಡ. ಇನ್ನೊಬ್ರಿಗೆ ಏನು ಮಾಡೋದು ಬೇಡಪ್ಪ, ಯಾರಿಂದ ನಮಗೆ ತೊಂದರೆ ಆಗಬಾರ್ದು ಅಂದ್ರೆ ನೀ ಇನ್ನೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ. ಇದು ಮೊದಲಿಗೆ ಬೇಕು ನಮಗೆ. ಅಂಥ ಒಂದು ಆಚರಣೆ ನಮಗೆ ಬೇಕು, ಪರಿಶುದ್ಧವಾದಂಥ ಆಚರಣೆ. ಅಂದಾಗ ನಮಗಿದು ದಾರಿ ಸಿಗ್ತೈತಿ ನೋಡ್ರಿ. ಇದನ್ನು ಕಲಿಬೇಕು ನಾವು. ಮೊದಲು ಹೆಂಗೆ ಬದುಕಬೇಕು. ನೀನು ಬದುಕು, ಇನ್ನೊಬ್ಬರನ್ನೂ ಬದುಕಿಸು. ಕೊಂದು ಬದುಕಬೇಡ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಬದುಕಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ನಿನ್ನ ಬದುಕು ಆಗ್ಬೇಕು ನೋಡಿ. ಅಂದಾಗ ಜನ್ಮ ಸಾರ್ಥಕಕ್ಕೆ. ಒಂದು ಹೇಳಕ್ಕೆ ಅವ್ರು ನಮ್ಗೆ ತೊಂದರೆ ಕೊಟ್ಟರು ಅದನ್ನು ಸಹನ ಮಾಡ್ಕೋ. ತಿತಿಕ್ಷಾ ಬೇಕು ನಿನಗೆ, ಸಹನ ಶಕ್ತಿ. ನೀ ಅದನ್ನು ಮಾಡ್ಯಾರ ತಡಿ ಅಂತ ನೀನು ಮಾಡಕ್ಕೆ ಹೋದೆ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತೈತಿ ನಿನಗೆ. ಅದ ಮುಂದುವರಿತೈತಿ ಮತ್ತೆ. ಅದಕ್ಕೆ ಯಾರು ಕೂಡ ವೈರತ್ವ ಕೊಟ್ಕೊಳಕ್ಕೆ ಹೋಗ್ಬೇಡ. ಕಟ್ಕೊಂಡು ಶರೀರ ಬಿಟ್ಟೆ ಅಂದ್ರೆ ಜನ್ಮಾಂತರ ವೈರತ್ವ ಬರ್ತೈತಿ ನಿನಗೆ. ಅದಂಗೆ ಹೌದಿಲ್ಲ? ವೈರತ್ವ ಆಗಿಂದಾಗ ಮರ್ತು ಬಿಡ. ಪರರ ದುರ್ಗುಣಗಳನ್ನು ಮರೆಯುತ್ತಾ ಆದರಿಪುದೇ ಚಂದ ಅಂತ. ನಿನಗೆ ಲಾಭ ಐತಿ ಅದರಿಂದ. ಅವ್ರು ಮಾಡ್ಯಾರ ಮಾಡೋ ಅಜ್ಞಾನಿ ಅದನ ಮಾಡ್ಯಾರ್ಲಕ್ಕಪ್ಪ. ನಾವು ಹಿಂದೇನೋ ಮಾಡಿರ್ಬೇಕು, ಅದಕ್ಕೆ ಮಾಡ್ಯಾನ.
ನಾವು ಮಾಡಕ್ಕೆ ಹೋಗ್ಬಿಡುದು ಬೇಡ ಏನಂತ. ಅವ ಮಾಡ್ಯಾನಂತ ನಾವು ತಪ್ಪು ಮಾಡ್ಯಾನ ನಾವು ಮಾಡಕ್ಕೆ ಹೋಗ್ಬಿಡು. ನಮ್ಮ ಹಿಂದಿಂದ ಏನೋ ದೋಷ ಐತಿ ಅಂದಲ್ಲಿ ಕಾರಣ ಇಲ್ಲೇ ಅದು ಕಾರ್ಯ ಗಡಿಸೋದಿಲ್ಲ. ನಮಗೆ ಮಾಡ್ಬೇಕಾದ್ರೆ ನಾವು ಏನೋ ಅನಾಹುತ ಆಗೈತಪ್ಪ ತೊಂದರೆ ಕೊಟ್ಟಾನ ಅಂದ್ರೆ ನಾವು ಹಿಂದೆ ಮಾಡೇವಿ, ಅದಕ್ಕೆ ಸುಮ್ಮನೆ ಅದನ್ನು ಸಹನ ಮಾಡ್ಬೇಕು. ಹಿಂಗೆ ತಾವು ತಿಳ್ಕೊಂಡು ಅದರಿಂದ ನಾವು ಹಿಂದಕ್ಕೆ ಸರ್ಕೋಬೇಕು ನೋಡ್ರಿ. ಅವ ಮಾಡ್ಯಾನಂತ ನೀವು ಮಾಡಕ್ಕೆ ಹೋಗ್ಬೇಡ. ನಾ ಏನು ಕಡಿಮೆನ, ನಾ ಏನು ಸುಮಾರು ಆಗ್ಲಿನ, ನಾ ಯಾಕೆ ಬಿಡ್ಲಿ ಮಾಡಕ್ಕೆ ಹೊಕ್ಕಿ ನೋಡ. ಅದ ನಿನ್ನ ಜನ್ಮ ಜನ್ಮಾಂತರ ಕುಮಸ್ ಏನೈತಲ್ಲ, ಆ ಕುಮಸ ಇಟ್ಕೊಳಕ್ಕೆ ಹೋಗ್ಬೇಡ. ಕುಮಸ್ ಇಟ್ಟ ಮನುಷ್ಯನ ಅಲ್ಲ ನಾವು, ಅದಿಲ್ಲ. ಏನು ಜನ್ಮ ಬರ್ತಾವ ನಿನಗೆ ಒಳಗೆ ಕುಮಸ್ ಇಟ್ಕೊಂಡೆ ಅಂದ್ರೆ ಅವು ಮಾಡ್ಯಾನ ನಾನು ಮಾಡ್ಬೇಕಂತ. ಎಂದೂ ಇನ್ನೊಬ್ಬರ ಬಗ್ಗೆ ಉನ್ನತಿ ಬಗ್ಗೆ ಹೊಟ್ಟೆ ಕಿಚ್ಚು ಬಿಡಕ್ಕೆ ಹೋಗ್ಬೇಡ. ಅವ್ರನ್ನ ಅವ್ರ ಹಾಳು ಮಾಡಕ್ಕೆ ಹೋಗ್ಬೇಡ, ಇನ್ನೊಬ್ಬರು ತೊಂದರೆ ಕೊಡಕ್ಕೆ ಹೋಗ್ಬೇಡ. ಹಂಗೆ ಬದುಕು ಅಂದ್ರೆ ನಿನ್ನ ಉನ್ನತ ಸ್ಥಿತಿ ನಿನಗೆ ಬರ್ತದೆ. ಉತ್ತರೋತ್ತರ ಜನ್ಮ ಬರ್ತದೆ ನಿನಗೆ. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಈ ಪೂಜೆ ಹಿಡಿ ನೋಡು. ಇದನ್ನು ಬಿಟ್ಟು ಕಾರ್ಯ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಗುಡಿ ಗುಂಡಾರಕ್ಕೆ ಹೋಗಿ ಅಭಿಷೇಕ ಮಾಡಿದ್ನೆ, ಅಲ್ಲಿ ಹೋದ್ನೆ. ಯಾಕ್ರಿ ದೂರ ಐತಪ್ಪ ನಮ್ಮ ಮನೆ ದೇವ್ರು. ಇಲ್ಲೇ ಇದ್ದದ್ದನ್ನೆಲ್ಲ ತೊಂದರೆ ಕೊಟ್ಟು ಅಲ್ಲಿ ಹೋಗಿ ಏನು ಮಾಡವ? ಯಾಕ್ರಿ ಇವ್ರಿಗೆಲ್ಲ ತೊಂದರೆ ಕೊಟ್ಟು ಮೋಸ ಮಾಡಿ ವಂಚನೆ ಮಾಡಿ ಅಲ್ಲಿ ಒಳ್ಳೆ ಭಕ್ತಿ ತೋರ್ಸಕ್ಕೆ ನಡ್ಕೋರು. ನಿನ್ನ ವರ್ಗದ ನಿನ್ನ ಸಂಬಂಧ ಬಂದದ್ದು ಎಲ್ಲ ನಿನ್ನ ವರ್ಗದ ಮನುಷ್ಯರಂತೆ ಇದ್ದದ್ದು ಅವ್ರು ಕೂಡ ಐತಲ್ಲ, ನಿನ್ನ ಎಲ್ಲ ವ್ಯವಹಾರ ಅವ್ರು ಕೂಡ ಸರಿಯಾಗಿ ನಡ್ಕೋ. ಎಲ್ಲರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೊ. ಅಂದಾಗ ನಿನಗೆ ಲಾಭ ಐತೆ ನೋಡಿ. ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ನಾವು ಬೆಳೆಸ್ಕೋಬೇಕಾಗಿದೆ. ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಅಂತ. ಮಾಡಬೇಡಪ್ಪ, ಯಾರಿಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡ. ನಾವು ಅನುಭವಿಸ್ಬೇಕಾಗೈತಿ, ನಮ್ಗೆ ಬರ್ತೈತಿ. ನಾವು ಏನು ಮಾಡಿರ್ತೀವಿ ಅದನ್ನು ಉಣ್ಣಾಕ್ ಬಂದೇವಿ. ಈಗ ಗೊತ್ತಿಲ್ಲೇ ಮಾಡೇವಿ, ಅದಕ್ಕೆ ನಾವು ಇದನ್ನು ಅನುಭವಿಸಾಕತ್ತೀವಿ. ಇನ್ನೆಲ್ಲ ಗೊತ್ತಾದ ಮ್ಯಾಗಂತ ಅದನ್ನು ಮಾಡಬೇಡ ಅಂತ. ತಿಳಿಯಲೇ ಏನೋ ಮಾಡಿದೀವಿ, ಗೊತ್ತಾಗಲಿ ಮಹಾತ್ಮರು ಎಚ್ಚರಗೊಳಿಸಿರೋ ಅದನ್ನು ನಾವು ಮಾಡೋದು ಬೇಡ, ತೊಂದರೆ ಕೊಡೋದು ಬೇಡ. ಹಂಗೆ ನಮ್ಮ ಜೀವನ ನಡಿಬೇಕು. ಅವಾಗ ನಮಗೆ ಇದು ದಾರಿ ಸಿಗ್ತೈತಿ. ಇದು ಸಾಮಾನ್ಯ ಪೂಜೆ. ಅವಾಗ ನಿನಗೆ ವಿಶೇಷ ಪೂಜೆ ಮಾಡಕ್ಕೆ ಬರ್ತೈತಿ. ನಿನ್ನ ನಿಜದ ಸ್ವರೂಪದ ಅನುಸಂಧಾನ, ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಕ್ಕೆ ಅಂತಃಕರಣ ಸ್ವಚ್ಛಕತಿ. ಇದಕ್ಕೆ ತಪಸ್ಸು ಅಂತಾರ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಒಳ್ಳೆಯ ಸದ್ಗುಣಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಅಂದಾಗ ನಮಗಿದು ದಾರಿ ಸಿಗ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದು ಸದ್ಗುಣ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದನ್ನ ದುರ್ಗುಣ. ಅಂತಹ ಸದ್ಗುಣ ಸಂಪನ್ನರಿಗೆ ಇದು ದಾರಿ ಸಿಗ್ತೈತಿ, ಅಂಥವ್ರ ಮಾರ್ಗದರ್ಶನ ಸಿಗ್ತೈತಿ, ಅಂಥವ್ರಿಗೆ ಜ್ಞಾನೋದಯ ಆಕೈತಿ, ಮುಕ್ತ ಆಗಕ್ಕೆ ಅವಕಾಶ ಐತೆ ಅವ್ರಿಗೆ. ಇಂಥವ್ರಿಗೆ ದಾರಿ ಇಲ್ಲ. ಅದಕ್ಕೆ ಯೋಗ್ಯತಾ ಬೇಕಂತ ಹೇಳ್ತಾರೆ. ಅಂತ ಮೊದಲಿರ್ತ ಅಭ್ಯಾಸದಾಗ ತೊಡಗಬೇಕು ನಾವು. ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ಬಿಡಬೇಕು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖಂಬಿದರುಗಳು ಸಾಧ್ಯಂ ಅಂದರು. ಅಂತಹ ಉತ್ತಮ ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಕೈತಿ ನೋಡ್ರಿ. ಮತ್ತು ಹೀನ ಗುಣಗಳನ್ನು ಅಳವಡಿಸ್ಕೊಂಡ ಹೀನ ಕೃತಿಗಳು ನಡೀತಾವ, ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೆ. ಅದಕ್ಕೆ ಇನ್ನೊಬ್ಬರಿಗೆ ತೊಂದರೆ ಆಗದಂಥದ್ದನ್ನು ಎಂದೂ ಮಾಡಕ್ಕೆ ಹೋಗ್ಬೇಡ. ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ವಿಷಯ ವಸ್ತುಗಳಿಗಾಗಿ, ನಿಷ್ಪ್ರಯೋಜಕವಾದಂಥ ವಿಷಯ ವಸ್ತುಗಳಾಗಿ ಎಂದೂ ಪಾಪ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ನಾವು ತೊಂದರೆ ಕೊಟ್ಟು ನೀ ಗಳಿಸಿ ಏನು ಹೊಂದಿದ್ದೀನಿ, ಮೋಸ ಮಾಡಿ ವಂಚನೆ ಮಾಡಿ ನಿನಗಾರ ಸುಖ ಸಿಗ್ತೈತಿ ಎಂದೂ ಆಗುದಿಲ್ಲ. ಮತ್ತು ನಿನಗೆ ಮೋಸ ಮತ್ತವನೇ ಬೆನ್ನು ಹತ್ತೀನಿ, ಮತ್ತೆ ಮೋಸ ಹೊಂತೀನಿ. ಇನ್ನೊಬ್ಬರಿಗೆ ವಂಚನೆ ಮಾಡಿದ ನೀನ ವಂಚನೆ ಮಾಡ್ಕೊಂಡಂಗೆ ನಿನ್ನ ಜೀವನಾನ ಹಾಳಾಕೈತಿ, ಎಂದೂ ಉದ್ಧಾರ ಆಗೋದಿಲ್ಲ. ನೀನು ದೌಡ್ ಹಾಳಾಗೋಕ್ಕಿ ನೋಡೋದು. ಅದಕ್ಕೆ ಎಂದೂ ಮಾಡಕ್ಕೆ ಹೋಗ್ಬೇಡ. ಯಾರಿಗೂ ಮೋಸ ವಂಚನೆ ಹೊಟ್ಟೆ ಕಿಚ್ಚು ಮಾಡಕ್ಕೆ ಹೋಗ್ಬೇಡ. ನಿನಗ ಹಾನಿ ಅದು. ನೀನು ಲಾಭ ತಗೋಬೇಕು ಅನ್ನೋಂಗಿದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀನಿ. ಮಹಾತ್ಮರ ಜೀವನ ನೋಡ್ಕೊಂತ ಬರಲಿ ನೀವು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು ಅವರ ಜೀವನ ಪರ್ಯಂತರ ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಿಂದ ಅದನ್ನು ಮಾಡ್ಕೊತ ಬಂದಿರ್ತಾರೆ. ಅವರು ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾರ. ಎಷ್ಟೋ ಜನ್ಮಗಳನ್ನು, ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತಂದ್ರೆ ಇನ್ನೊಬ್ಬರ ಇದಕ್ಕಾಗಿ ಹಿತಕ್ಕಾಗಿ ಅನೇಕ ಜನ್ಮಗಳನ್ನು ಕಳೆದಾರ ಅವರು. ಆ ಸ್ಥಿತಿಯನ್ನು ಹೊಂದಬೇಕಂತಂದ್ರೆ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾರೆ ಎಷ್ಟೋ ಜನ್ಮಗಳನ್ನು. ನೀ ಅದನ್ನು ಅನುಕರಣೆ ಮಾಡ್ಬೇಕಾಗೈತಿ. ಮಹಾತ್ಮರ ಸ್ಥಿತಿಗತಿಗಳ ಹೆಂಗಿರ್ತಾವೆ ನೋಡ್ಕೊಂಡು ನಾವು ಆ ಸ್ಥಿತಿ ಹೊಂದಬೇಕಂದ್ರೆ ಅದರಂತೆ ಜೀವಿಸ್ಬೇಕಾಗ್ತದೆ. ಪರೋಪಕಾರಕ್ಕಾಗಿ ಜೀವನ
ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಕೈತಿ. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಅದಕ್ಕೆ ಉಪಯೋಗ ಮಾಡ್ಕೋ. ಹೆಂಗೋ ಕೆಟ್ಟ ಹೋಗ್ತೈತಿ ಶರೀರ, ಕೆಡುವ ಕಾಯದ ಸಫಲತೆ ಪರಿಹಿತ ಮಾಡೋದ್ರೊಳಗದ. ಅಂದ್ರೆ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ. ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಎಲ್ಲರೂ ಮಾಡ್ತಾರೆ, ಏನು ದೊಡ್ಡ ಕೆಲಸ ಮಾಡಿದ್ರು. ಒಂದು ಪೈ ಪಾವನೆಯರ ಪರಹಿತಕ್ಕೋಸ್ಕರ ಖರ್ಚು ಮಾಡೋದಿಲ್ಲ. ಇದ್ರಾಗ ಎಷ್ಟು ದಿನ ಹೇಳೋದು ಕೇಳೋದು ಮಾಡ್ತೀನಿ ಅಂತಿದ್ರು. ಐತೆ ನಿನಗೆ? ಇಲ್ಲ ಇಲ್ಲ. ಅದ್ರ ಹೆಂಗೆ ಮಾಡಲಿ ಅಂತ ನಾನು ಹೆಂಡ್ರ ಮಕ್ಕಳು ಗುಜರಾಣಿಗೆಲ್ಲ ಮಾಡ್ತೀವಿ, ಇದಕ್ಕೆ ಮಾಡಕ್ಕೆ ಒಲ್ಲಿ ಇನ್ನೊಬ್ಬರಿಗೆ ಹಿತ ಮಾಡೋ, ಕಷ್ಟದಾಗಿದ್ದವ್ರಿಗೆ ದುಃಖದಾಗಿದ್ದವ್ರಿಗೆ ಮಾಡೋದು ಭಾಳ ಕಠಿಣ ಐತಿ. ಯಾಕ್ರಿ? ತ್ಯಾಗ ಬುದ್ಧಿ ಬರ್ಬೇಕಾರ ಅದು ಒಂದು ಹಿಂದಿನ ಜನ್ಮದ ಅದ ಪುಣ್ಯ. ಅದು ನಿನ್ನ ಈ ದಾರಿಗೆ ಹಸ್ತೈತಿ. ಇನ್ನೊಬ್ಬರಿಗೆ ಉಪಕಾರ ಮಾಡಿದ ಪುಣ್ಯ ಏನೈತಲ್ಲ, ನಿನ್ನ ಇಲ್ಲಿ ಕುಂಡ್ರಾಕ್ ಹಸ್ತೈತಿ, ಕೇಳಾಕ್ ಹಸ್ತೈತಿ, ಅದ್ರ ಅಭ್ಯಾಸದಾಗ ತೊಡಗಾಕ್ ಹಸ್ತೈತಿ. ಆ ಪುಣ್ಯ ಮಾಡೋದನ್ನ ಅದು ನಿಷ್ಕಾಮ ಪುಣ್ಯ. ಯಾವುದು ಫಲಾಪೇಕ್ಷೆ ಇಲ್ಲದೆ ಮಾಡೋದು. ಫಲಾಪೇಕ್ಷೆ ಇಟ್ಕೊಂಡು ಮಾಡೋದು ಅದು ವ್ಯಾಪಾರ ಬುದ್ಧಿ. ಅದು ಮುಂದೆ ನಮಗೆ ಬರ್ತೈತೆ ಅನ್ನೋ ಆಶೆ ಇಟ್ಕೊಂಡು ಮಾಡೋದು. ಯಾವುದೂ ಆಶೆ ಇಲ್ಲದೆ ಮಾಡ್ಬೇಕಾಗಿ ನಿಷ್ಕಾಮ ಪುಣ್ಯ. ಇದು ಮೋಕ್ಷ ನಿಷ್ಕಾಮ ಪುಣ್ಯದ ಫಲ. ಯಾವುದು ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲಿ. ಆ ಪುಣ್ಯ ನಿನಗೆ ಒದಗಿದಾಗ ಈ ಜ್ಞಾನೋದಯ ಆಕೈತಿ. ನಿಷ್ಕಾಮ ಪುಣ್ಯದ ಫಲ ಇದು ಅಂತ. ಬಿಡುವಂತ. साधु संत महाराज की